Hi everyone. In today's session, we shall try to cover lab program 1. We have already covered lab program 3. It is with respect to exception handling and multi-threading. Exception handling, multi-threading related on lab program na already cover ಮಾಡಿದೀವಿ. ಇವತ್ತಿನ ಸೆಷನ್ ಅಲ್ಲಿ lab program 1 ನ ಕವರ್ ಮಾಡ್ತೇನೆ. ನಾನು ಆಗ್ಲೇ Zoom ಮೀಟಿಂಗ್ ಅಲ್ಲಿ ಕನ್ವೆ ಮಾಡಿರೋ ತರ ಬ್ರೀಫ್ ಆಗಿ ಯಾವ ಲ್ಯಾಬ್ ಪ್ರೋಗ್ರಾಮ್ಸ್ ನ ಕವರ್ ಮಾಡ್ತೀನಿ ಅಂತ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಈಗ ಪ್ರತಿ ಒಂದು ಪ್ರೆಸೆಂಟೇಷನ್ ಸೆಷನ್ ಅಲ್ಲೂ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆಫ್ ಈಚ್ ಲ್ಯಾಬ್ ಪ್ರೋಗ್ರಾಮ್ ನ ಕವರ್ ಮಾಡ್ತೀನಿ. ಇವತ್ತೊಂದು ಪ್ರೆಸೆಂಟೇಷನ್ ಸೆಷನ್ ಅಲ್ಲಿ ವಿ ಶಾಲ್ ಟ್ರೈ ಟು ಕವರ್ ಲ್ಯಾಬ್ ಪ್ರೋಗ್ರಾಮ್ 1. ಇಟ್ ಹ್ಯಾಸ್ 2 ಕ್ವಶನ್ಸ್. 2 ಸಬ್ ಕ್ವಶನ್ಸ್ ಇದೆ ಲ್ಯಾಬ್ ಪ್ರೋಗ್ರಾಮ್ 1 ಅಲ್ಲಿ, 1A ಮತ್ತೆ 1B ಅಂತ, ಸೇಮ್ ಆಸ್ ಯುವರ್ ಲ್ಯಾಬ್ ಪ್ರೋಗ್ರಾಮ್ 3. ಲ್ಯಾಬ್ ಪ್ರೋಗ್ರಾಮ್ 3 ಅಲ್ಲೂ 3A ಬಂದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ರಿಲೇಟೆಡ್ ಕ್ವಶನ್, 3B ಬಂದು ಮಲ್ಟಿ ಥ್ರೆಡಿಂಗ್ ರಿಲೇಟೆಡ್ ಕ್ವಶನ್. ಅದೇ ರೀತಿ ಲ್ಯಾಬ್ ಪ್ರೋಗ್ರಾಮ್ 1 ಅಲ್ಲೂ 2 ಸಬ್ ಕ್ವಶನ್ಸ್ ಇದೆ, 1A ಮತ್ತೆ 1B. ಫಸ್ಟ್ ವಿ ಶಾಲ್ ಟ್ರೈ ಟು ಸಾಲ್ವ್ 1A. I will explain the program in detail, then I will execute the program, then I will tell you how to take your output, how you can give input for the program and how you can obtain the output for the program ಅನ್ನೋದನ್ನ ಡೀಟೇಲ್ ಆಗಿ 2 ಸಬ್ ಕ್ವಶನ್ಸ್ ಗೂ ಎಕ್ಸ್ಪ್ಲೈನ್ ಮಾಡ್ಕೊಳ್ತೀನಿ. ಫಸ್ಟ್ ಸಬ್ ಕ್ವಶನ್, what it says, you should create a Java class called student. ಒಂದು ಜಾವಾ ಕ್ಲಾಸ್ ಕ್ರಿಯೇಟ್ ಮಾಡಬೇಕು, ಆ ಕ್ಲಾಸ್ ನೇಮ್ ಸ್ಟೂಡೆಂಟ್ ಅಂತ ಇರಬೇಕು. with the following details as variable in it. ಆ ಸ್ಟೂಡೆಂಟ್ ಅನ್ನೋ ಕ್ಲಾಸ್ ಅಲ್ಲಿ ಈ ಡೀಟೇಲ್ಸ್ ನ ನಾನು ವೇರಿಯೇಬಲ್ಸ್ ಆಗಿ ಕನ್ಸಿಡರ್ ಮಾಡಬೇಕು. ದಟ್ ಈಸ್ USN, ನೇಮು, ಬ್ರಾಂಚು, ಫೋನ್ ನಂಬರ್. ಈ 4 ಡೀಟೇಲ್ಸ್ ನ ಈ ಜಾವಾ ಕ್ಲಾಸ್ ಸ್ಟೂಡೆಂಟ್ ಅಂತ ಏನಿದೆ ಅಲ್ಲಿ ನಾನು ವೇರಿಯೇಬಲ್ಸ್ ಆಗಿ ಬರ್ಕೋಬೇಕು. Then I need to write a Java program to create n student objects. That means ಸ್ಟೂಡೆಂಟ್ ಅಂತ ಏನ್ ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಈ ಸ್ಟೂಡೆಂಟ್ ಅಂತ ಕ್ಲಾಸ್ಗೆ n ಸ್ಟೂಡೆಂಟ್ ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡ್ಕೋಬೇಕು. ವಾಟ್ ಈಸ್ n ಅಂದ್ರೆ ದಟ್ ಶುಡ್ ಬಿ ಟೇಕನ್ ಫ್ರಮ್ ಯೂಸರ್. ಎಂಟರ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಯೂಸರ್ ಹತ್ರ ಕೇಳ್ತೀನಿ. ಯೂಸರ್ ಏನಾದ್ರು ಸಪೋಸ್ 2 ಅಂತ ಕೊಟ್ರೆ ಐ ನೀಡ್ ಟು ಕ್ರಿಯೇಟ್ 2 ಸ್ಟೂಡೆಂಟ್ ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡ್ಕೋಬೇಕು. ಸ್ಟೂಡೆಂಟ್ ಅನ್ನೋ ಕ್ಲಾಸ್ಗೆ 2 ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೋತೀನಿ. ಪ್ರತಿಯೊಂದು ಆಬ್ಜೆಕ್ಟ್ಗೂ, ಪ್ರತಿಯೊಂದು ಸ್ಟೂಡೆಂಟ್ ಆಬ್ಜೆಕ್ಟ್ಗೂ USN, ನೇಮು, ಬ್ರಾಂಚು, ಫೋನ್ ನಂಬರ್ ನ ಸ್ಟೋರ್ ಮಾಡಬೇಕು. ಈಚ್ ಸ್ಟೂಡೆಂಟ್ ಆಬ್ಜೆಕ್ಟ್ಗೂ USN ಏನು, ನೇಮ್ ಏನು, ಬ್ರಾಂಚ್ ಏನು, ಫೋನ್ ನಂಬರ್ ಏನು ಅಂತ ಸೇವ್ ಮಾಡ್ತೀವಿ. ದೆನ್ ಪ್ರತಿಯೊಂದು ಸ್ಟೂಡೆಂಟ್ ಆಬ್ಜೆಕ್ಟ್ಗೂ USN, ನೇಮು, ಬ್ರಾಂಚ್, ಫೋನ್ ನಂಬರ್ ನ ವಿತ್ ಸೂಟಬಲ್ ಹೆಡ್ಡಿಂಗ್ಸ್ ಡಿಸ್ಪ್ಲೇ ಮಾಡಬೇಕು. ನಿಮ್ ಜಾವಾ ಪ್ರೋಗ್ರಾಮ್ ಏನು ಅಂದ್ರೆ, ಯು ನೀಡ್ ಟು ಕ್ರಿಯೇಟ್ ಎ ಜಾವಾ ಕ್ಲಾಸ್ ಕಾಲ್ಡ್ ಎ ಸ್ಟೂಡೆಂಟ್. For this particular Java class called as student, you need to create n student object. For each of the student object, you need to obtain values for USN, name, branch and phone number. For example, ಈಗ 2 students ಅಂತ ತಗೊಂಡ್ರೆ, ಒಂದು ಸ್ಟೂಡೆಂಟ್ ಗೆ USN 11, ನೇಮ್ SA, ಬ್ರಾಂಚ್ CS, ಫೋನ್ ನಂಬರ್ 1234. ಇನ್ನೊಂದು USN VA, USN 12, ನೇಮ್ VA, ಬ್ರಾಂಚ್ EC, ಫೋನ್ ನಂಬರ್ 5678. ಈ ತರ ಪ್ರತಿಯೊಂದು ಸ್ಟೂಡೆಂಟ್ ಆಬ್ಜೆಕ್ಟ್ಗೂ 4 ವೇರಿಯೇಬಲ್ಸ್ ವ್ಯಾಲ್ಯೂಸ್ ನ ತಕೊಂಡು ಅದನ್ನು ಸ್ಟೋರ್ ಮಾಡಿ ವಿತ್ ಸೂಟಬಲ್ ಹೆಡ್ಡಿಂಗ್ಸ್ ಪ್ರಿಂಟ್ ಮಾಡಬೇಕು. ಅದನ್ನ ಯಾವ ರೀತಿ ಮಾಡಿದ್ದಾರೆ ಅಂತ ಈಗ ಜಾವಾ ಪ್ರೋಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು. ಆಸ್ ಯು ಕ್ಯಾನ್ ಸಿ ಹಿಯರ್, ದಿಸ್ ಇಸ್ ಮೈ ಜಾವಾ ಪ್ರೋಗ್ರಾಮ್. Whenever you are creating a class called a student, you should make sure that your Java program name should be same as that of the class name. ನಿಮ್ ಕ್ಲಾಸ್ ನೇಮ್ ಏನ್ ಕೊಡ್ತಾ ಇದ್ದೀರಾ ಮತ್ತೆ ಜಾವಾ ಪ್ರೋಗ್ರಾಮ್ ನೇಮ್ ಇದೆ ಏನಿದೆ ಎರಡೂನು ಮ್ಯಾಚ್ ಆಗ್ಬೇಕು. ಬಿಕಾಸ್ ಒನ್ಸ್ ಯು ಕಂಪೈಲ್ ದಿಸ್ ಪರ್ಟಿಕ್ಯುಲರ್ ಜಾವಾ ಪ್ರೋಗ್ರಾಮ್, ಇಟ್ ವಿಲ್ ಕ್ರಿಯೇಟ್ ಎ ಕ್ಲಾಸ್ ಫೈಲ್. ಕ್ಲಾಸ್ ಫೈಲ್ ಹೆಂಗ್ ಕ್ರಿಯೇಟ್ ಆಗುತ್ತೆ ಅಂದ್ರೆ, ನೀವು ಕ್ಲಾಸ್ಗೆ ಏನ್ ನೇಮ್ ಕೊಟ್ಟಿರ್ತೀರಾ ಅದ್ರ ಬೇಸಿಸ್ ಮೇಲೆ ಕ್ಲಾಸ್ ಫೈಲ್ ಕ್ರಿಯೇಟ್ ಆಗುತ್ತೆ. ಈಗ ನಾನು ಕ್ಲಾಸ್ ನೇಮ್ ಸ್ಟೂಡೆಂಟ್ ಅಂತ ಕೊಟ್ಟಿರೋದ್ರಿಂದ ನಂದು ಕ್ಲಾಸ್ ಫೈಲ್ ಬಂದು ಸ್ಟೂಡೆಂಟ್ ಡಾಟ್ ಕ್ಲಾಸ್ ಅಂತ ಕ್ರಿಯೇಟ್ ಆಗುತ್ತೆ. ಅವಾಗ ನಂದು ಸ್ಟೂಡೆಂಟ್ ಡಾಟ್ ಕ್ಲಾಸ್ ಅಂತ ಕ್ರಿಯೇಟ್ ಆದಾಗ ನಾನು ಜಾವಾ ಪ್ರೋಗ್ರಾಮ್ ಫೈಲ್ ನೇಮ್ ಸ್ಟೂಡೆಂಟ್ ಅಂತ ಕೊಟ್ಟಿದ್ರೆ ಈ ಫೈಲ್ ಒಳಗೇನೆ ಸ್ಟೂಡೆಂಟ್ ಡಾಟ್ ಕ್ಲಾಸ್ ಅನ್ನೋದು ಸ್ಟೋರ್ ಆಗುತ್ತೆ. ಯು ಶುಡ್ ಫಾಲೋ ದಿಸ್ ನೇಮಿಂಗ್ ಕನ್ವೆನ್ಷನ್. ಇದು ಏನಕ್ಕೆ ನೇಮಿಂಗ್ ಕನ್ವೆನ್ಷನ್ ಫಾಲೋ ಮಾಡಬೇಕು ಅಂತ ಇನ್ ಡೀಟೇಲ್ ಥಿಯರಿ ಪಾರ್ಟ್ ಅಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸಿನ್ಸ್ ಕ್ಲಾಸ್ ಫೈಲು ಸ್ಟೂಡೆಂಟ್ ಅಲ್ಲೇ ಕ್ರಿಯೇಟ್ ಆಗಿರೋದ್ರಿಂದ, ಫಾರ್ ಬೆಟರ್ ಸ್ಟೋರೇಜ್ ಪರ್ಪಸ್ ಐ ಶುಡ್ ಗಿವ್ ಸೇಮ್ ಫೈಲ್ ನೇಮ್ ಆಸ್ ದಟ್ ಆಫ್ ಕ್ಲಾಸ್.
ಜಾವಾ ಪ್ರೋಗ್ರಾಮ್ಗೆ ಏನ್ ನೇಮ್ ಕೊಟ್ಟಿರ್ತೀರಾ ನಿಮ್ ಕ್ಲಾಸ್ ನೇಮು ಅದೇ ಇರ್ಬೇಕು. ಅವಾಗ ಮಾತ್ರ ನಿಮ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋದು, ಇಲ್ಲ ಅಂದ್ರೆ ಎಕ್ಸಿಕ್ಯೂಟ್ ಆಗೋದಿಲ್ಲ. ಬಿಕಾಸ್ ನೀವು ಪ್ರೋಗ್ರಾಮ್ ನ ಕಂಪೈಲ್ ಮಾಡಿದ್ಮೇಲೆ ಕ್ಲಾಸ್ ಫೈಲ್ ಕ್ರಿಯೇಟ್ ಆಗುತ್ತೆ. ರನ್ ಮಾಡ್ಬೇಕಾದ್ರೆ ಈ ಸ್ಟೂಡೆಂಟ್ ಅನ್ನು ಫೈಲ್ಗೆ ಹೋಗ್ಬಿಟ್ಟು ಆ ಕ್ಲಾಸ್ ಫೈಲ್ ನ ಎತ್ಕೊಳ್ಳುತ್ತೆ. ಅದಕ್ಕೆ ನಿಮ್ ಫೈಲ್ ನೇಮು ಮತ್ತೆ ಕ್ಲಾಸ್ ನೇಮ್ ಎರಡು ಸೇಮ್ ಬರೋದ್ರಿಂದ ನಿಮ್ ಫೈಲ್ ನೇಮು ಕ್ಲಾಸ್ ನೇಮು ಫೈಲ್ ನೇಮು ಬೈಟ್ ಕೋಡ್ಸ್ ನೇಮು ಸೇಮ್ ಬರೋದ್ರಿಂದ ಸೊ ಈ ಕ್ಲಾಸ್ ನೇಮು ಫೈಲ್ ನೇಮ್ ನ ಸೇಮ್ ಇಟ್ಕೋಬೇಕು. ಸೊ ಇಲ್ಲಿ ಏನ್ ಫೈಲ್ ನೇಮ್ ಕೊಡ್ತೀರಾ ಅದೇ ಕ್ಲಾಸ್ ನೇಮ್ ಇರಬೇಕು. ನೀವು ಪ್ರೀವಿಯಸ್ ಪ್ರೋಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡ್ದಂಗೂ ಸಹ ಇಲ್ಲಿ ನಾನು ಕ್ಲಾಸ್ ನೇಮ್ ಏನ್ ಕೊಟ್ಟಿದ್ದೀನಿ, ನನ್ನ ಫೈಲ್ ನೇಮು ಅದೇ ಇದೆ. ಸೊ ಆಸ್ ಯು ಕ್ಯಾನ್ ಸಿ ಇಲ್ಲಿ ನಾನು ಕ್ಲಾಸ್ ನೇಮ್ ಏನ್ ಕೊಟ್ಟಿದ್ದೀನಿ ಡೆಮೋ ಅಂತ, ಮೇನ್ ಫಂಕ್ಷನ್ ಒಳಗೆ ಏನ್ ಕ್ಲಾಸ್ ನೇಮ್ ಇರುತ್ತೆ ಆ ಕ್ಲಾಸ್ ನೇಮೇ ನಿಮ್ ಫೈಲ್ ನೇಮ್ ಕೊಡೋದು. ಓಕೆನಾ? ಈಗ ಸ್ಟೂಡೆಂಟ್ ಅಂತ ಜಾವಾ ಪ್ರೋಗ್ರಾಮ್ ಫೈಲ್ ನೇಮ್ ಇದೆ, ನನ್ನ ಕ್ಲಾಸ್ ನೇಮ್ ನ ಸ್ಟೂಡೆಂಟ್ ಅಂತ ಕೊಟ್ಟಿದ್ದೀನಿ. ಫಸ್ಟ್ ಪ್ಯಾಕೇಜ್ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. as you can see here I imported the package. So maximize ಮಾಡ್ಕೊಳ್ಳೋದು ಸ್ಕ್ರೀನ್ ನ. just a second. So as you can see here first ನಾನು ಪ್ಯಾಕೇಜ್ ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಜಾವಾ ಪ್ಯಾಕೇಜ್ ಅಲ್ಲಿ ಯುಟಿಲಿಟಿ ಅನ್ನೋ ಸಬ್ ಪ್ಯಾಕೇಜ್ ಅಲ್ಲಿ ಯಾವ ಇನ್ಬಿಲ್ಟ್ ಕ್ಲಾಸಸ್ ಬರುತ್ತೆ ಮತ್ತೆ ಫಂಕ್ಷನ್ಸ್ ಬರುತ್ತೆ, ಆ ಇನ್ಬಿಲ್ಟ್ ಕ್ಲಾಸಸ್ ಫಂಕ್ಷನ್ಸ್ ಎಲ್ಲಾನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ದೆನ್ ಐ ಆಮ್ ಕ್ರಿಯೇಟಿಂಗ್ ಎ ಕ್ಲಾಸ್ ಕಾಲ್ಡ್ ಸ್ಟೂಡೆಂಟ್ ಅಂತ ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಆ ಕ್ಲಾಸ್ ಒಳಗೆ 4 ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಕೊತಾ ಇದ್ದೀನಿ. as you can see here USN, ನೇಮು, ಬ್ರಾಂಚ್, ಫೋನ್ ನಂಬರ್ ಅಂತ 4 ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಕೊತಾ ಇದ್ದೀನಿ. ಸೊ ಅವ್ರು ಹೇಳಿದ್ರು 4 ವೇರಿಯೇಬಲ್, ಕ್ವಶನ್ ಅಲ್ಲಿ 4 ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಕೊಳಕ್ ಹೇಳಿದ್ರು. 4 ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮೈನ್ ಫಂಕ್ಷನ್ ಬರ್ಕೊಂಡಿದ್ದೀನಿ, ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್. ನೆಕ್ಸ್ಟ್ ನಾನು ನಂಬರ್ ಆಫ್ ಸ್ಟೂಡೆಂಟ್ಸ್, ಎಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ USN, ನೇಮು, ಬ್ರಾಂಚ್, ಫೋನ್ ನಂಬರ್ ನ ಸ್ಟೋರ್ ಮಾಡಬೇಕು ಅಂತ ಬೇಕು. ಅದಕ್ಕೆ ಯೂಸರ್ ಇಂದ ಇನ್ಪುಟ್ ತಗೋಬೇಕು. ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಬೇಕು ಅಂತ ಯೂಸರ್ ಇಂದ ಇನ್ಪುಟ್ ತಗೋಬೇಕು. ಸೊ ದಟ್ಸ್ ವೈ ಸ್ಕ್ಯಾನರ್ ಕ್ಲಾಸ್ ಏನಿದೆ ಆ ಸ್ಕ್ಯಾನರ್ ಕ್ಲಾಸ್ಗೆ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. So in order to create an object for a class in Java, you are using new operator, which makes sure that it creates memory for the object during runtime. So since you are taking input from the user through keyboard, so that's why system.in anta constructor call agutte. So ಇದು scanner class object. ಈ object ಮುಖಾಂತರ ನಾನು ಯೂಸರ್ ಕೊಡುವಂತ ಇನ್ಪುಟ್ ನ ಸ್ಕ್ಯಾನ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಎಂಟರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಪ್ರಿಂಟ್ ಮಾಡ್ತೀನಿ. ಸೊ ಯೂಸರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನ ಎಂಟರ್ ಮಾಡ್ತಾನೆ. ಸೊ ಅದನ್ನ ಸ್ಕ್ಯಾನ್ ಮಾಡಿ ಒಂದು ವೇರಿಯೇಬಲ್ಗೆ n ಅನ್ನೋ ವೇರಿಯೇಬಲ್ಗೆ ಸ್ಟೋರ್ ಮಾಡ್ತೀನಿ. ಸೊ ಸ್ಕ್ಯಾನ್ ಮಾಡಕ್ಕೆ ಸ್ಕ್ಯಾನರ್ ಕ್ಲಾಸ್ ಆಬ್ಜೆಕ್ಟ್ ನ ಯೂಸ್ ಮಾಡ್ತೀನಿ. ಸಿನ್ಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನಿದೆ ನಾನು ಎಂಟರ್ ಮಾಡೋದು ಇಂಟೀಜರ್, 1 ಸ್ಟೂಡೆಂಟ್, 2 ಸ್ಟೂಡೆಂಟ್, 3, 4 ಆ ತರ ಇಂಟೀಜರ್ ವ್ಯಾಲ್ಯೂ ಎಂಟರ್ ಮಾಡ್ತೀನಿ. ಸೊ ಸ್ಕ್ಯಾನರ್ ಕ್ಲಾಸ್ ಆಬ್ಜೆಕ್ಟ್ ಮುಖಾಂತರ ನೆಕ್ಸ್ಟ್ ಇಂಟ್ ಅಂತ ಫಂಕ್ಷನ್ ನ ಕಾಲ್ ಮಾಡ್ತೀನಿ. ಸೊ ಈ ನೆಕ್ಸ್ಟ್ ಇಂಟ್ ಅಂತ ಫಂಕ್ಷನ್ ಇಂಟೀಜರ್ ವ್ಯಾಲ್ಯೂ ಏನು ಯೂಸರ್ ಎಂಟರ್ ಮಾಡಿರ್ತಾನೆ ನಂಬರ್ ಆಫ್ ಸ್ಟೂಡೆಂಟ್ ಅದನ್ನ ಸ್ಕ್ಯಾನ್ ಮಾಡಿ n ಅನ್ನೋ ವೇರಿಯೇಬಲ್ ಗೆ ಸ್ಟೋರ್ ಮಾಡ್ತೀವಿ. ನೆಕ್ಸ್ಟ್ ಇಂಟ್ ಇಸ್ ಎ ಫಂಕ್ಷನ್ ಆಫ್ ಸ್ಕ್ಯಾನರ್ ಕ್ಲಾಸ್ ವಿಚ್ ಈಸ್ ಯೂಸ್ ಟು ಒಬ್ಟೈನ್ ದ ಇಂಟೀಜರ್ ವ್ಯಾಲ್ಯೂ. ಇಂಟೀಜರ್ ವ್ಯಾಲ್ಯೂನ ಒಬ್ಟೈನ್ ಮಾಡ್ಕೋಬೇಕು ಅಂದ್ರೆ ಸ್ಕ್ಯಾನರ್ ಕ್ಲಾಸ್ ನೆಕ್ಸ್ಟ್ ಇಂಟ್ ಅಂತ ಫಂಕ್ಷನ್ ಯೂಸ್ ಮಾಡ್ತೀವಿ. ಸೊ ಯಾವ್ದಾದ್ರು ಒಂದು ಕ್ಲಾಸ್ ಫಂಕ್ಷನ್ ನ ಆಕ್ಸೆಸ್ ಮಾಡ್ಕೋಬೇಕು ಅಂದ್ರೆ, ಮೆಥಡ್ ನ ಆಕ್ಸೆಸ್ ಮಾಡ್ಬೇಕು ಅಂದ್ರೆ ಆ ಕ್ಲಾಸ್ ಆಬ್ಜೆಕ್ಟ್ ಮುಖಾಂತರ ಆ ಮೆಥಡ್ ನ ಆಕ್ಸೆಸ್ ಮಾಡಬೇಕು. ಸೊ ಸ್ಕ್ಯಾನರ್ ಕ್ಲಾಸ್ ಕೀ ಅನ್ನೋ ಆಬ್ಜೆಕ್ಟ್ ಮುಖಾಂತರ ನೆಕ್ಸ್ಟ್ ಇಂಟ್ ಅಂತ ಮೆಥಡ್ ನ ಆಕ್ಸೆಸ್ ಮಾಡ್ತಾ ಇದ್ದೀನಿ. ಸೊ ಆಕ್ಸೆಸ್ ಮಾಡಾದ್ಮೇಲೆ ಇಂಟೀಜರ್ ವ್ಯಾಲ್ಯೂ ನಂಬರ್ ಆಫ್ ಸ್ಟೂಡೆಂಟ್ ಏನು ಎಂಟರ್ ಮಾಡಿರ್ತಾನೆ ಆಕ್ಸೆಸ್ ಮಾಡಾದ್ಮೇಲೆ ಅದನ್ನ n ಅನ್ನೋ ವೇರಿಯೇಬಲ್ ಗೆ ಸ್ಟೋರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಈ n ವೇರಿಯೇಬಲ್ ಗೆ ನಾನು ಫಸ್ಟ್ ರೆಫರೆನ್ಸಸ್ ನ ಕ್ರಿಯೇಟ್ ಮಾಡ್ಕೋಬೇಕು. ಈಗ n ಸ್ಟೂಡೆಂಟ್ ರೆಫರೆನ್ಸಸ್ ನ ಇಲ್ಲಿ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. as you can see here ಸ್ಟೂಡೆಂಟ್ ಅನ್ನೋ ಪರ್ಟಿಕ್ಯುಲರ್ ಕ್ಲಾಸ್ಗೆ ಸ್ಟೂಡೆಂಟ್ಸ್ ಅಂತ ಒಂದು ಅರೇ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಈ ಅರೇನ ಇಂಡೆಕ್ಸ್ ನ ಇಲ್ಲಾರು ಬರಿಬಹುದು, ಇಲ್ಲ ಸ್ಟಾರ್ಟಿಂಗ್ ಆರು ಬರ್ಕೋಬಹುದು. ಸೊ ಈಗ ಸ್ಟೂಡೆಂಟ್ಸ್ ಅಂತ ಒಂದು ಅರೇ ಕ್ರಿಯೇಟ್ ಮಾಡ್ಕೋತಾ ಇದ್ದೆ. ಆ ಅರೇಲಿ ಪ್ರತಿಯೊಂದು ಎಲಿಮೆಂಟ್ ಸ್ಟೂಡೆಂಟ್ ಗೆ ರೆಫರೆನ್ಸ್ ಅಂತ. ಸೊ ಈ ಕಡೆ ಆ ರೆಫರೆನ್ಸ್ ನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಯು ನೀಡ್ ಟು ಯೂಸ್ ನ್ಯೂ ಆಪರೇಟರ್. ಸೊ ಪ್ರತಿಯೊಂದು ಸ್ಟೂಡೆಂಟ್ಸ್ ಎಲಿಮೆಂಟ್ಗೂ ಸ್ಟೂಡೆಂಟ್ ಅಲ್ಲಿ ಏನೇನಿದೆ ಆ ಇನ್ಫಾರ್ಮೇಶನ್ ಗಳನ್ನ ಕೊಡು ಅಂತ ಹೇಳುತ್ತೆ. ಸೊ ಇಟ್ ವಿಲ್ ಕ್ರಿಯೇಟ್ n ಸ್ಟೂಡೆಂಟ್ಸ್ ಎಲಿಮೆಂಟ್ಸ್. ಸೊ ನಾನು 2 ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ರೆ ಅಲ್ಲಿ ನನಗೆ
2 ಸ್ಟೂಡೆಂಟ್ಸ್ ಎಲಿಮೆಂಟ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ. ಸೊ ಎಸ್ ಯು ಕ್ಯಾನ್ ಸಿ ನಿಮ್ಗೆ ಅನೋಟೇಟ್ ಮಾಡಿ ತೋರಿಸೋದಾದ್ರೆ, ಸೊ ಇಲ್ಲಿ ನಂಗೆ 2 ಸ್ಟೂಡೆಂಟ್ಸ್ ಎಲಿಮೆಂಟ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ. ಸೊ ಇಲ್ಲೊಂದು ಸ್ಟೂಡೆಂಟ್ ಎಲಿಮೆಂಟ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ. ಇದನ್ನ ಸ್ಟೂಡೆಂಟ್ಸ್ ಆಫ್ 0 ಅಂತ ಕರಿಬಹುದು. ಸೊ ಫುಲ್ ಬರೆಯಲ್ಲ, STUDENTS. This is students of 0 and this one is students of 1. ಈ ತರ ಎರಡು ರೆಫರೆನ್ಸ್ ನ ನಿಮಗೆ ಕ್ರಿಯೇಟ್ ಮಾಡ್ಕೊಟ್ಟಿರುತ್ತೆ. This is students of 1. So actually this is just creating a reference. So ಇದು ಎರಡು students of 0 ಮತ್ತು students of 1 ಏನಿದೆ, those are of student type. ಸ್ಟೂಡೆಂಟ್ ಅಂತ ಏನ್ ಕ್ಲಾಸ್ ಕ್ರಿಯೇಟ್ ಮಾಡಿದಿರಾ ಅದ್ರದ್ದು ಟೈಪ್ ಇದು. ಸೊ ಅದನ್ನ ಸ್ಟೂಡೆಂಟ್ ಟೈಪ್ಗೆ ನಾನೊಂದು ಅರೇ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ ಅಂತ ಅರ್ಥ. ಸ್ಟೂಡೆಂಟ್ ಅಂತ ಏನ್ ನೀವು ಕ್ಲಾಸ್ ಕ್ರಿಯೇಟ್ ಮಾಡಿದ್ದೀರಾ ಅದಕ್ಕೆ ಯು ಆರ್ ಕ್ರಿಯೇಟಿಂಗ್ ಎನ್ ಅರೇ, ಯು ಆರ್ ಕ್ರಿಯೇಟಿಂಗ್ ಎ ರೆಫರೆನ್ಸ್. ಸ್ಟೂಡೆಂಟ್ಸ್ ಆಫ್ 0, ಸ್ಟೂಡೆಂಟ್ಸ್ ಆಫ್ 1 ಅಂತ ರೆಫರೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಎಷ್ಟು ಮೆಮೊರಿ ಬೇಕಾಗಿರುತ್ತೆ ಈ ಪರ್ಟಿಕ್ಯುಲರ್ ಎಲಿಮೆಂಟ್ಗೆ ಅನ್ನೋದನ್ನ ಅಲೋಕೇಟ್ ಮಾಡಿರಲ್ಲ. Still you are not allocated the memory required. ಎಷ್ಟು ಮೆಮೊರಿ ಬೇಕು ಅಂತ ಇನ್ನು ಅಲೋಕೇಟ್ ಮಾಡಿರಲ್ಲ. ಸೊ ಫರ್ದರ್ ನೀವು ಇಲ್ಲಿ ಪ್ರೊಸೀಡ್ ಆದಾಗ ಈಗ ಪ್ರತಿಯೊಂದು ಸ್ಟೂಡೆಂಟ್ ಎಲಿಮೆಂಟ್ಗೂ ನಾನು ವ್ಯಾಲ್ಯೂ ಇಸ್ಕೋಬೇಕು. ಈಗ ಸ್ಟೂಡೆಂಟ್ಸ್ ಆಫ್ 0ಗೆ, ಸ್ಟೂಡೆಂಟ್ಸ್ ಆಫ್ 1ಗೆ ವ್ಯಾಲ್ಯೂ ಇಸ್ಕೋಬೇಕು. ಸೊ ಅದಕ್ಕೆ ನಾನು ಫಾರ್ ಲೂಪ್ ಬರ್ಕೋತೀನಿ. ಇದು ವ್ಯಾಲ್ಯೂಸ್ ನ ರೀಡ್ ಮಾಡ್ಕೊಳ್ಳಕ್ಕೆ, ಪ್ರತಿಯೊಂದು ಸ್ಟೂಡೆಂಟ್ಗೂ ವ್ಯಾಲ್ಯೂಸ್ ನ ರೀಡ್ ಮಾಡಕ್ಕೆ. ಸೊ ಫಾರ್ ಲೂಪ್ ಅಲ್ಲಿ ಎಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ ಅಷ್ಟಕ್ಕೂ ಇದು ರಿಪೀಟ್ ಆಗುತ್ತೆ. ಸೊ ನಾನು ನಂಬರ್ ಆಫ್ ಸ್ಟೂಡೆಂಟ್ಸ್ ಈಗ 2 ತಗೊಂಡಿರೋದ್ರಿಂದ n ವ್ಯಾಲ್ಯೂ 2 ಇರುತ್ತೆ. ಸೊ ಫಾರ್ i is equal to 0, i less than 2. ಸೊ ಈ ಫಾರ್ ಲೂಪ್ 2 ಟೈಮ್ಸ್ ರನ್ ಆಗುತ್ತೆ. i 0 ಆದಾಗ ಒಂದ್ಸಲ, i 1 ಆದಾಗ ಒಂದ್ಸಲ ಈ ಫಾರ್ ಲೂಪ್ ರನ್ ಆಗುತ್ತೆ. ಸೊ ನೆಕ್ಸ್ಟ್ ಫಸ್ಟ್ ಲೈನ್ ಏನು, ಸ್ಟೂಡೆಂಟ್ಸ್ ಆಫ್ i ಅಂದ್ರೆ ಇನಿಷಿಯಲಿ 0 ಇರುತ್ತೆ. ಸ್ಟೂಡೆಂಟ್ಸ್ ಆಫ್ 0ಗೆ ನ್ಯೂ ಆಫ್ ಸ್ಟೂಡೆಂಟ್, ಈಗ ಮೆಮೊರಿ ಅಲೋಕೇಟ್ ಆಗುತ್ತೆ. ಸ್ಟೂಡೆಂಟ್ಗೆ ಎಷ್ಟು ಮೆಮೊರಿ ಇದೆ ಅಷ್ಟು ಮೆಮೊರಿನ ಸ್ಟೂಡೆಂಟ್ಸ್ ಆಫ್ 0ಗೆ ಅಲೋಕೇಟ್ ಮಾಡು ಅಂತ ಹೇಳ್ತೀನಿ. ಸೊ ದಟ್ ಮೀನ್ಸ್ ಸ್ಟೂಡೆಂಟ್ಸ್ ಆಫ್ 0ಗೆ ಈಗ 4 ಮೆಮೊರಿ ಅಲೋಕೇಶನ್ ಇರುತ್ತೆ. ಒಂದು USN ಒಂದು ನೇಮ್ಗೆ, ಫಸ್ಟ್ ಒನ್ ಇಸ್ USNಗೆ, ಸೆಕೆಂಡ್ ಒನ್ ನೇಮ್ಗೆ ಎಷ್ಟು ಮೆಮೊರಿ ಬೇಕು, ನೆಕ್ಸ್ಟ್ ಬ್ರಾಂಚ್ಗೆ ಎಷ್ಟು ಮೆಮೊರಿ ಬೇಕು, ಸ್ಟ್ರಿಂಗ್ ಡೇಟಾ ಟೈಪ್ಗೆ ಎಷ್ಟು ಮೆಮೊರಿ ಇರುತ್ತೆ, ಅಷ್ಟು ಮೆಮೊರಿನ ಈಗ ಈ ಲೈನ್ ಆದ್ಮೇಲೆ ಅಲೋಕೇಶನ್ ಆಗುತ್ತೆ. ಓಕೆನಾ? ದಿಸ್ ಪರ್ಟಿಕ್ಯುಲರ್ ಲೈನ್ ಆದ್ಮೇಲೆ ಸ್ಟೂಡೆಂಟ್ಸ್ ಆಫ್ i is equal to ನ್ಯೂ ಸ್ಟೂಡೆಂಟ್ ಅಂತ ಕೊಟ್ಟ ತಕ್ಷಣ ಸ್ಟೂಡೆಂಟ್ ಅನ್ನೋ ಕ್ಲಾಸ್ ಅಲ್ಲಿ ಎಷ್ಟು ವೇರಿಯೇಬಲ್ ಇದೆ ಆ ವೇರಿಯೇಬಲ್ ನ ಕೌಂಟ್ ತಕೊಂಡು ಎಷ್ಟು ಮೆಮೊರಿ ಬೇಕು ಅಷ್ಟು ಮೆಮೊರಿನ ಈಗ ಸ್ಟೂಡೆಂಟ್ಸ್ ಆಫ್ 0ಗೆ ಅಲೋಕೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಎಂಟರ್ USN ಆಫ್ ಸ್ಟೂಡೆಂಟ್, i + 1 ಅಂದ್ರೆ i 0 ಇದೆ, 0 + 1 ಅಂದ್ರೆ 1 ಆಗುತ್ತೆ. ಸೊ ಎಂಟರ್ USN ಆಫ್ ಸ್ಟೂಡೆಂಟ್ 1 ಅಂತ ಬರುತ್ತೆ. ಸೊ ಸ್ಟೂಡೆಂಟ್ 1ಗೆ USN ಏನ್ ಎಂಟರ್ ಮಾಡ್ತೀರಾ, ಸೊ ಆ USN ಸ್ಟೂಡೆಂಟ್ಸ್ ಆಫ್ i ಅಂದ್ರೆ ಸ್ಟೂಡೆಂಟ್ಸ್ ಆಫ್ 0.USN ಗೆ ಸ್ಟೋರ್ ಮಾಡ್ತೀನಿ. ಸೊ ಸ್ಟೂಡೆಂಟ್ಸ್ ಆಫ್ 0.USN ಗೆ ಸ್ಟೋರ್ ಮಾಡ್ತೀನಿ. ಸಿನ್ಸ್ ನಾನು ಸ್ಟ್ರಿಂಗ್ ನ ಸ್ಟೋರ್ ಮಾಡೋದ್ರಿಂದ ಏನು ಯೂಸರ್ ಎಂಟರ್ ಮಾಡಿರ್ತಾನೆ ವ್ಯಾಲ್ಯೂನ ಅದನ್ನ ಸ್ಕ್ಯಾನರ್ ಕ್ಲಾಸ್ ಆಬ್ಜೆಕ್ಟ್ ಮುಖಾಂತರ ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ನಾನು ಸ್ಟ್ರಿಂಗ್ ನ ಸ್ಕ್ಯಾನ್ ಮಾಡ್ತಾ ಇರೋದ್ರಿಂದ ಡಾಟ್ ನೆಕ್ಸ್ಟ್ ಅಂತ ಬರೀತೀನಿ. ಸೊ ಇಂಟೀಜರ್ ಏನಾದ್ರು ಸ್ಕ್ಯಾನ್ ಮಾಡ್ತಿದ್ರೆ ನೆಕ್ಸ್ಟ್ ಇಂಟ್ ಅಂತ ಬರೀತಿದೆ. ಸಿನ್ಸ್ USN ನೇಮು ಬ್ರಾಂಚು ಫೋನ್ 4 ನಾನು ಸ್ಟ್ರಿಂಗ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಸೊ ನೆಕ್ಸ್ಟ್ ಫಂಕ್ಷನ್ ಮೆಥಡ್ ಯೂಸ್ ಮಾಡ್ತೀನಿ, ಸ್ಕ್ಯಾನರ್ ಕ್ಲಾಸ್ ನೆಕ್ಸ್ಟ್ ಮೆಥಡ್ ಯೂಸ್ ಮಾಡ್ತೀನಿ. ಸೊ USN ಸ್ಕ್ಯಾನ್ ಮಾಡ್ತೀನಿ. ಸೊ ಎಂಟರ್ USN ಆಫ್ ಸ್ಟೂಡೆಂಟ್ 1 ನಾನೇನಾದ್ರು 12 ಅಂತ ಎಂಟರ್ ಮಾಡಿದ್ರೆ ಆ 12 ಅನ್ನೋ ವ್ಯಾಲ್ಯೂನ ಸ್ಕ್ಯಾನರ್ ಕ್ಲಾಸ್ ಆಬ್ಜೆಕ್ಟ್ ಸ್ಕ್ಯಾನ್ ಮಾಡಿ ಸ್ಟೂಡೆಂಟ್ಸ್ ಆಫ್ i.USN, ದಟ್ ಮೀನ್ಸ್ ಸ್ಟೂಡೆಂಟ್ಸ್ ಆಫ್ 0.USN ಗೆ ಸ್ಟೋರ್ ಮಾಡ್ತೀನಿ. ಸೊ ಸ್ಟೂಡೆಂಟ್ಸ್ ಆಫ್ 0.USN ಗೆ ಈಗ 11 ಅಂತ ಸ್ಟೋರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಅದೇ ರೀತಿ ಎಂಟರ್ ನೇಮ್ ಆಫ್ ಸ್ಟೂಡೆಂಟ್ 1 ಅಂತ ಕೇಳುತ್ತೆ. ಸ್ಟೂಡೆಂಟ್ಸ್ ಆಫ್ 0.name ಗೆ ಏನ್ ವ್ಯಾಲ್ಯೂ ಎಂಟರ್ ಮಾಡಿರ್ತೀನಿ ಅದು ಸ್ಟೋರ್ ಆಗುತ್ತೆ. ಸೊ ಸ್ಟೂಡೆಂಟ್ಸ್ ಆಫ್ 0.name ಗೆ ಫಾರ್ ಎಕ್ಸಾಂಪಲ್ ಈಗ SCA ಅಂತ ಸ್ಟೋರ್ ಮಾಡಿದ್ರೆ SCA ಅಂತ ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ ಎಂಟರ್ ಬ್ರಾಂಚ್ ಆಫ್ ಸ್ಟೂಡೆಂಟ್ 1 ಅಂತ ಕೇಳ್ತೀನಿ, ಅದನ್ನ ಸ್ಟೂಡೆಂಟ್ಸ್ ಆಫ್ 0.branch ಗೆ ಸ್ಟೋರ್ ಮಾಡ್ತೀನಿ. ಸೊ ಸ್ಕ್ಯಾನರ್ ಕ್ಲಾಸ್ ಆಬ್ಜೆಕ್ಟ್ ನೆಕ್ಸ್ಟ್ ಮೆಥಡ್ ಯೂಸ್ ಮಾಡಿ ಸ್ಕ್ಯಾನ್ ಮಾಡಿ ಸ್ಟೂಡೆಂಟ್ಸ್ ಆಫ್ 0.branch ಗೆ ನಾನು ಏನ್ ಬ್ರಾಂಚ್ ಕೊಟ್ಟಿರ್ತೀನಿ, ಫಾರ್ ಎಕ್ಸಾಂಪಲ್ CS ಅಂತ ಕೊಟ್ಟಿದ್ರೆ ಆ CS ಅನ್ನೋದು ಸ್ಟೋರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಎಂಟರ್ ಫೋನ್ ನಂಬರ್ ಆಫ್ ಸ್ಟೂಡೆಂಟ್ ಅಂತ ಸ್ಟೂಡೆಂಟ್ 1.
ಸೊ ಆ ಫೋನ್ ನಂಬರ್ ಸಹ ಸ್ಕ್ಯಾನರ್ ಕ್ಲಾಸ್ ಟು ಆಬ್ಜೆಕ್ಟ್ ಮುಖಾಂತರ ನೆಕ್ಸ್ಟ್ ಮೆಥಡ್ ಯೂಸ್ ಮಾಡಿ ಸ್ಕ್ಯಾನ್ ಮಾಡಿ ಸ್ಟೂಡೆಂಟ್ಸ್ ಆಫ್ ಝೀರೋ ಡಾಟ್ ಫೋನ್ಗೆ ಫೋನ್ ನಂಬರ್ ಸ್ಟೋರ್ ಮಾಡ್ತೀನಿ. ಲೆಟ್ ಸ್ಟೋರ್ ದ ಫೋನ್ ನಂಬರ್ as 1 2 3 4 ಅಂತ ಸ್ಟೋರ್ ಮಾಡ್ತೀನಿ. ಓಕೆನಾ. ಪುನಃ ಫಾರ್ ಲೂಪ್ ರಿಪೀಟ್ ಆಗುತ್ತೆ, ಐ ಇನ್ಕ್ರಿಮೆಂಟ್ ಆಗುತ್ತೆ, 0 ಇದ್ದದ್ದು ಈಗ ಐ 1 ಆಗುತ್ತೆ. ಸೊ ಐ 0 ಇದ್ದದ್ದು ಏನಾಯ್ತು ಈಗ ಐ ಬಿಕೇಮ್ 1 ನೌ, ಐ ಈಗ 1 ಆಯ್ತು. ಪುನಃ ಸ್ಟೂಡೆಂಟ್ಸ್ ಆಫ್ 1 ಇಸ್ ಈಕ್ವಲ್ ಟು ನ್ಯೂ ಸ್ಟೂಡೆಂಟ್. ಈಗ ಸ್ಟೂಡೆಂಟ್ಸ್ ಆಫ್ 1 ಏನಿದೆ ಅದಕ್ಕೆ ನಾನು ಮೆಮೊರಿ ಅಲೋಕೇಟ್ ಮಾಡ್ತೀನಿ. ಯಾವಾಗ ಸ್ಟೂಡೆಂಟ್ಸ್ ಆಫ್ 1 ಗೆ ಮೆಮೊರಿ ಅಲೋಕೇಟ್ ಮಾಡ್ತೀರಾ ಪುನಃ ಈ ರೀತಿ 4 ಪಾರ್ಟಿಷನ್ಸ್ ಬರುತ್ತೆ. ಸೊ 4 ಪಾರ್ಟಿಷನ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಆಫ್ 1 ಗೆ USN ಸ್ಟೋರ್ ಮಾಡ್ತೀನಿ, ಸ್ಟೂಡೆಂಟ್ಸ್ ಆಫ್ 1 ಗೆ ನೇಮ್ ಸ್ಟೋರ್ ಮಾಡ್ತೀನಿ, ಸ್ಟೂಡೆಂಟ್ಸ್ ಆಫ್ 1 ಗೆ ಬ್ರಾಂಚ್ ನ ಸ್ಟೋರ್ ಮಾಡ್ತೀನಿ, ಸ್ಟೂಡೆಂಟ್ಸ್ ಆಫ್ 1 ಗೆ ಫೋನ್ ನಂಬರ್ ನ ಸ್ಟೋರ್ ಮಾಡ್ತೀನಿ. ಸೊ ಈಗ ಸ್ಟೂಡೆಂಟ್ಸ್ ಆಫ್ 1 ಗೆ ಮೆಮೊರಿ ಎಷ್ಟು ಮೆಮೊರಿ ಬೇಕೋ ಅಷ್ಟು ಮೆಮೊರಿ ಅಲೋಕೇಟ್ ಆಗುತ್ತೆ. ಇಲ್ಲಿವರೆಗೂ ಬರೀ ರೆಫರೆನ್ಸ್ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ, ಈಗ ಮೆಮೊರಿ ಅಲೋಕೇಟ್ ಆಗುತ್ತೆ. ಸೇಮ್ ಪ್ರೀವಿಯಸ್ ಸ್ಟೂಡೆಂಟ್ ಗೆ ರಿಪೀಟ್ ಆಗುತ್ತೆ. ಎಂಟರ್ USN ಆಫ್ ಸ್ಟೂಡೆಂಟ್, ಐ ವ್ಯಾಲ್ಯೂ ಈಗ 1. ಸೊ ಎಂಟರ್ USN ಆಫ್ ಸ್ಟೂಡೆಂಟ್ 2 ಅಂತ ಕೇಳುತ್ತೆ, ಬಿಕಾಸ್ 1 + 1 2 ಆಯ್ತು. ಸೊ ಎಂಟರ್ USN ಆಫ್ ಸ್ಟೂಡೆಂಟ್ 2 ಕೇಳುತ್ತೆ, ನಾ USN ಕೊಡ್ತೀನಿ. ಸೊ ಅದನ್ನ ಸ್ಟೂಡೆಂಟ್ಸ್ ಆಫ್ 1.USN ಗೆ ಸ್ಟೋರ್ ಮಾಡುತ್ತೆ. ಸೊ ಸ್ಟೂಡೆಂಟ್ಸ್ ಆಫ್ 1.USN ಗೆ ಅದೇ ರೀತಿ ನೇಮ್ ಕೇಳುತ್ತೆ, VA ಅಂತ ನೇಮ್ ಕೊಡ್ತೀನಿ. ಅದೇ ರೀತಿ ಬ್ರಾಂಚ್ ಕೇಳುತ್ತೆ, ಬ್ರಾಂಚ್ಗೆ ಫಾರ್ ಎಕ್ಸಾಂಪಲ್ EC ಅಂತ ಕೊಟ್ಟಿರ್ತೀನಿ. ಅದೇ ರೀತಿ ಫೋನ್ ನಂಬರ್ ಕೇಳುತ್ತೆ, ಫೋನ್ ನಂಬರ್ಗೆ ಫಾರ್ ಎಕ್ಸಾಂಪಲ್ 5678 ಅಂತ ಕೊಡ್ತೀನಿ. ಸೊ ಈಗ ಎರಡು ಸ್ಟೂಡೆಂಟ್ಗೂ ನಾನು ಮೆಮೊರಿನ ಕ್ರಿಯೇಟ್ ಮಾಡಿ ಎರಡು ಸ್ಟೂಡೆಂಟ್ಸ್ಗಳಿಗೂ USN ನೇಮು ಬ್ರಾಂಚ್ ಫೋನ್ ನಂಬರ್ನ ಸ್ಟೋರ್ ಮಾಡಾಯ್ತು. ಸೊ ಯೂಸರ್ ಇಂದ ನಾನು ವ್ಯಾಲ್ಯೂನ ಒಬ್ಟೈನ್ ಮಾಡಬೇಕಾದ್ರೆ ಸ್ಕ್ಯಾನರ್ ಕ್ಲಾಸ್ ಏನ್ ಆಬ್ಜೆಕ್ಟ್ ಇತ್ತು ಆ ಸ್ಕ್ಯಾನರ್ ಕ್ಲಾಸ್ ಆಬ್ಜೆಕ್ಟ್ ಮುಖಾಂತರ ನೆಕ್ಸ್ಟ್ ಮೆಥಡ್ ನ ಕಾಲ್ ಮಾಡಿ ಯೂಸರ್ ಕೊಡುವಂತ ವ್ಯಾಲ್ಯೂನ ಸ್ಕ್ಯಾನ್ ಮಾಡಿ ಕರೆಸ್ಪಾಂಡಿಂಗ್ ಆಬ್ಜೆಕ್ಟ್ ಗೆ ಸ್ಟೋರ್ ಮಾಡ್ಕೊಂಡೆ. ಈಗ ಸ್ಟೋರ್ ಆಗಿರೋ ವ್ಯಾಲ್ಯೂಸ್ ನಾನು ನೆಕ್ಸ್ಟ್ ಪ್ರಿಂಟ್ ಮಾಡಬೇಕು. ಆ ಪ್ರಿಂಟ್ ಮಾಡಕ್ಕೇನೆ ಈ ಫಾರ್ ಲೂಪ್ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ದ ಸ್ಟೂಡೆಂಟ್ ಡೀಟೇಲ್ಸ್ ಆರ್ ಆಸ್ ಫಾಲೋಸ್ ಅಂದ್ಬಿಟ್ಟು ಫಾರ್ j is equal to 0, j less than n. n ವ್ಯಾಲ್ಯೂ ಏನು 2, ನಂಬರ್ ಆಫ್ ಸ್ಟೂಡೆಂಟ್ಸ್ 2 ಕೊಟ್ಟಿರ್ತೀರಾ ನೀವು. ಸೊ ಈ ಫಾರ್ ಲೂಪ್ 2 ಟೈಮ್ಸ್ ರನ್ ಆಗುತ್ತೆ. j 0 ಆದಾಗ ಒಂದ್ಸಲ, j 1 ಆದಾಗ ಒಂದ್ಸಲ ರನ್ ಆಗುತ್ತೆ. ಸೊ ಇಲ್ಲಿ ಡೀಟೇಲ್ಸ್ ಆಫ್ ಸ್ಟೂಡೆಂಟ್ j + 1 ಅಂದ್ರೆ 0 ಇರುತ್ತೆ ಇನಿಷಿಯಲಿ, 0 + 1 ಅಂದ್ರೆ 1 ಆಗುತ್ತೆ. ಡೀಟೇಲ್ಸ್ ಆಫ್ ಸ್ಟೂಡೆಂಟ್ 1 is ಅಂತ ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಆಗಿ USN is ಕನ್ಕ್ಯಾಟಿನೇಟ್ ಮಾಡ್ತಾರೆ. ಇದು ವ್ಯಾಲ್ಯೂನ ಸ್ಟ್ರಿಂಗ್ ಜೊತೆ ಕನ್ಕ್ಯಾಟಿನೇಟ್ ಮಾಡ್ತಾರೆ. ಅದು USN is ಸ್ಟೂಡೆಂಟ್ಸ್ ಆಫ್ j.USN. ಸ್ಟೂಡೆಂಟ್ಸ್ ಆಫ್ j ಅಂದ್ರೆ j ವ್ಯಾಲ್ಯೂ ಏನು 0. ಸೊ ಸ್ಟೂಡೆಂಟ್ಸ್ ಆಫ್ 0.USN ಅಲ್ಲಿ ಏನಿದೆ 11 ಪ್ರಿಂಟ್ ಆಗುತ್ತೆ. USN is 11 ಅಂತ ಪ್ರಿಂಟ್ ಆಗುತ್ತೆ. ಸೊ ನೇಮ್ ಇಸ್ ಸ್ಟೂಡೆಂಟ್ಸ್ ಆಫ್ 0.name. 0.name ಅಲ್ಲಿ ಏನಿದೆ SA ಇದೆ, ನೇಮ್ ಇಸ್ SA ಅಂತ ಪ್ರಿಂಟ್ ಆಗುತ್ತೆ. ಬ್ರಾಂಚ್ ಇಸ್ ಸ್ಟೂಡೆಂಟ್ಸ್ ಆಫ್ 0.branch. ಬ್ರಾಂಚ್ ಅಲ್ಲಿ ಏನಿದೆ CS. ಸೊ ಬ್ರಾಂಚ್ ಇಸ್ CS ಅಂತ ಪ್ರಿಂಟ್ ಆಗುತ್ತೆ. ಫೋನ್ ನಂಬರ್ ಇಸ್ ಸ್ಟೂಡೆಂಟ್ಸ್ ಆಫ್ j.phone. 0.phone 1 2 3 4. ಫೋನ್ ನಂಬರ್ ಇಸ್ 1 2 3 4 ಅಂತ ಪ್ರಿಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಪುನಃ j ಇನ್ಕ್ರಿಮೆಂಟ್ ಆಗುತ್ತೆ. ನಾವು j ವಿಲ್ ಬಿಕಮ್ 1. ಸೊ ಡೀಟೇಲ್ಸ್ ಆಫ್ 1 + 1 ಅಂದ್ರೆ ಡೀಟೇಲ್ಸ್ ಆಫ್ ಸ್ಟೂಡೆಂಟ್ 2 is ಅಂತ ಪ್ರಿಂಟ್ ಆಗುತ್ತೆ. ಕೆಳಗಡೆ ಬಂದ್ರೆ USN is ಸ್ಟೂಡೆಂಟ್ಸ್ ಆಫ್ 1.USN. 1.USN ಗೆ 1 2 ಅಂತ ಪ್ರಿಂಟ್ ಆಗುತ್ತೆ. ನೇಮ್ ಇಸ್ VA ಅಂತ ಪ್ರಿಂಟ್ ಆಗುತ್ತೆ. ಬ್ರಾಂಚ್ ಇಸ್ EC ಅಂತ ಪ್ರಿಂಟ್ ಆಗುತ್ತೆ. ಫೋನ್ ನಂಬರ್ ಇಸ್ ಸ್ಟೂಡೆಂಟ್ಸ್ ಆಫ್ 1.phone number 5678 ಇದೆ. ಫೋನ್ ನಂಬರ್ ಇಸ್ 5678 ಅಂತ ಪ್ರಿಂಟ್ ಆಗುತ್ತೆ. So this is how you can write a Java program in order to create a class called a student. That particular class called a student will have 4 variables. They are USN, name, branch and phone number. Then in order to obtain values from the user, you are creating an object for scanner class. Through this object, you can obtain values from the user. Then you will ask for the number of student. In this case, we have taken the number of students to be 2. So that particular 2 will be obtained through scanner class object with the help of nextInt method. It will be stored in a variable called as n. Now n contains value 2. Then you are creating references for that particular student class. You are creating an array, students array anta one array create ಮಾಡ್ಕೊತಾ ಇದೀನಿ. So you are creating 2 references, students of 0 and student of 1. Here n indicates 2. So it will create 2 references which will be of student type. Both the references will be of student type.
Then you are running the for loop in order to create memory for each of the reference and also to obtain corresponding variable value. So first students of 0 ಗೆ memory create ಮಾಡ್ತೀನಿ. Next students of 0 ದು USN name branch phone number ತಗೋತೀನಿ. Next students of 1 ಗೆ memory create ಮಾಡ್ಕೋತೀನಿ. Students of 1 ಗೆ USN name branch phone number ನ collect ಮಾಡ್ಕೋತೀನಿ. ಕಲೆಕ್ಟ್ ಮಾಡ್ಕೊಂಡು ಸ್ಟೋರ್ ಮಾಡಾದ್ಮೇಲೆ ನೆಕ್ಸ್ಟ್ ಪ್ರತಿಯೊಂದು ಸ್ಟೂಡೆಂಟ್ ಏನಿದೆ, 2 ಸ್ಟೂಡೆಂಟ್ ಇದ್ದಾರೆ, ಇನಿಷಿಯಲಿ ಫಸ್ಟ್ ಸ್ಟೂಡೆಂಟ್ USN ನೇಮ್ ಬ್ರಾಂಚ್ ಫೋನ್ ನಂಬರ್ ನ ಪ್ರಿಂಟ್ ಮಾಡ್ತೀನಿ. ನೆಕ್ಸ್ಟ್ ಜೆ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗಿ 1 ಆಗುತ್ತೆ. ಅವಾಗ ಸೆಕೆಂಡ್ ಸ್ಟೂಡೆಂಟ್ USN ನೇಮ್ ಬ್ರಾಂಚ್ ಫೋನ್ ನಂಬರ್ ನ ಪ್ರಿಂಟ್ ಮಾಡ್ತೀನಿ. So this is the Java program you need to write for the first A lab program. Now we shall try to execute our program and we shall check whether we have properly written our program ilva annadna nodada. So now we shall try to execute the program. So in order to execute your Java program, here is an icon which is called as run. Click on this particular icon, which will compile your Java program. It will produce the bytecodes. Then this bytecodes ಏನು produce ಮಾಡಿರುತ್ತೆ ಅದನ್ನ ನಿಮ್ Java virtual machine ತಕೊಂಡು execute ಮಾಡುತ್ತೆ. So let me maximize this output window. So it is asking for the number of student. I will enter the number of student to be 2. Then it will ask for the USN of student 1. USN, let's give it as 11. It will ask for the name of student 1. Let's give it as SA. Then it will ask for the branch. I will give as CS. Phone number 1234. Since we are given the number of student to be 2, it is asking the USN of student 2. I will give 12. Name I will give it as VA. Branch I will give it as EC. Phone number I will give it as 5678. Since we have taken only 2 students, so now it will store all this information into memory. Then we need to fetch the information from the memory and print it. As you can see here, it has fetched the information from the memory and it has printed the details. The student details are as follows. Detail of student 1 is USN is 11, name is SA, branch is CS, phone number is 1234. Details of student 2 is USN is 12, name is VA, branch is EC, phone number is 5678. So this is how you can write and execute your first lab program 1A. Now we shall try to look into the second lab program, not the second lab program, the other lab program of first one, that is 1B. Now we shall try to solve 1B. So the 1B Java program or the lab program is to write a Java program to implement the stack using arrays. So stack operation implement ಮಾಡಬೇಕು. In order to implement this particular stack operation, you need to make use of arrays. So stack operation ಅಂತ ಬಂದ ತಕ್ಷಣ it has 3 major operations: push, pop, display. So first of all ನಾನು stack ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಒಂದು ಬ್ರೀಫ್ ಡಿಸ್ಕ್ರಿಪ್ಷನ್ ಕೊಟ್ಬಿಡ್ತೇನೆ. ಸ್ಟ್ಯಾಕ್ ಏನಿದೆ, ಈ ಸ್ಟ್ಯಾಕ್ ನಾವು ಲಾಸ್ಟ್ ಇನ್ ಫಸ್ಟ್ ಔಟ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ವಾಟ್ ಯು ಮೀನ್ ಬೈ ಲಾಸ್ಟ್ ಇನ್ ಫಸ್ಟ್ ಔಟ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಲಾಸ್ಟ್ ಅಲ್ಲಿ ಯಾವ ಎಲಿಮೆಂಟ್ ನ ಇನ್ಸರ್ಟ್ ಮಾಡ್ತೀರಾ ದಟ್ ವಿಲ್ ಬಿ ದ ಫಸ್ಟ್ ಎಲಿಮೆಂಟ್ ಟು ಗೆಟ್ ಪಾಪ್ಡ್ ಔಟ್. ಸೊ ಫಾರ್ ಎಕ್ಸಾಂಪಲ್ ಇದನ್ನೇ ನೀವು ಸ್ಟ್ಯಾಕ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಮೊದಲು ನಾನು 10 ಇನ್ಸರ್ಟ್ ಮಾಡಿದೆ, ನೆಕ್ಸ್ಟ್ 20 ಇನ್ಸರ್ಟ್ ಮಾಡಿದೆ, ಲೇಟರ್ 30 ಇನ್ಸರ್ಟ್ ಮಾಡಿದೆ, ನೆಕ್ಸ್ಟ್ 40 ಇನ್ಸರ್ಟ್ ಮಾಡಿದೆ, ಲಾಸ್ಟ್ ಅಲ್ಲಿ 50 ಇನ್ಸರ್ಟ್ ಮಾಡಿದೆ. ಈಗ ನಾನೇನಾದ್ರು ಎಲಿಮೆಂಟ್ ನ ಪಾಪ್ ಮಾಡಬೇಕು ಅಥವಾ ಸ್ಟ್ಯಾಕ್ ಇಂದ ಎಲಿಮೆಂಟ್ ನ ರಿಮೂವ್ ಮಾಡಬೇಕು ಅಂದ್ರೆ ಫಸ್ಟ್ ರಿಮೂವ್ ಮಾಡೋ ಎಲಿಮೆಂಟ್ 50, ನೆಕ್ಸ್ಟ್ ರಿಮೂವ್ ಮಾಡೋ ಎಲಿಮೆಂಟ್ 40, then I will remove 30, then I will remove 20, lastly I will remove 10. That's why stack is called as last in first out data structure. Now I will explain what you mean by push operation. Push andre inserting an element into a stack is called as push operation. Pop andre no deleting an element from stack is called as pop operation. Stack ಅಲ್ಲಿ ಇರುವಂತ ಎಲಿಮೆಂಟ್ ನ ಡಿಲೀಟ್ ಮಾಡಕ್ಕೆ ಪಾಪ್ ಆಪರೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಇಸ್ ಡಿಸ್ಪ್ಲೇ. ವಾಟ್ ಯು ಮೀನ್ ಬೈ ಡಿಸ್ಪ್ಲೇ? ಕರೆಂಟ್ಲಿ ಸ್ಟ್ಯಾಕ್ ಅಲ್ಲಿ ಯಾವೆಲ್ಲ ಎಲಿಮೆಂಟ್ಸ್ ಇದೆ ಅದನ್ನ ಶೋ ಮಾಡಬೇಕು ಅಂದ್ರೆ ಡಿಸ್ಪ್ಲೇ ಅನ್ನೋ ಮೆಥಡ್ ನ ಕಾಲ್ ಮಾಡ್ತೀನಿ. ಸೊ ಇಟ್ ವಿಲ್ ಡಿಸ್ಪ್ಲೇ ಆಲ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಸ್ಟ್ಯಾಕ್. ಸೊ ಅಪಾರ್ಟ್ ಫ್ರಮ್ ದಿಸ್ ಆಪರೇಷನ್ಸ್ ಯು ನೀಡ್ ಟು ಮೇಕ್ ಶೋರ್
ಯು ಫಾಲೋ ಸಮ್ ಪ್ರಿಕಾಷನ್ಸ್ ಇನ್ ಸ್ಟ್ಯಾಕ್ ಆಪರೇಷನ್. ಕೆಲವೊಂದು ಪ್ರಿಕಾಷನ್ಸ್ ಗಳನ್ನ ಫಾಲೋ ಮಾಡಬೇಕು. ಏನ್ ಪ್ರಿಕಾಷನ್ಸ್ ಅಂದ್ರೆ, ಸ್ಟ್ಯಾಕ್ ಓವರ್ಫ್ಲೋ ಆಗಿದ್ದಾಗ ಅದನ್ನ ಡಿಸ್ಪ್ಲೇ ಮಾಡಬೇಕು, ಸ್ಟ್ಯಾಕ್ ಅಂಡರ್ ಫ್ಲೋ ಆದಾಗ್ಲೂ ಅದನ್ನ ನಾನು ಡಿಸ್ಪ್ಲೇ ಮಾಡಬೇಕು. ಫಸ್ಟ್ ಆಫ್ ಆಲ್ ಸ್ಟ್ಯಾಕ್ ಓವರ್ಫ್ಲೋ ಅಂದ್ರೆ ಏನು ಅಂತ ಹೇಳ್ತೀನಿ. ಇಮ್ಯಾಜಿನ್ ನಿಮ್ದು ಸ್ಟ್ಯಾಕ್ ಸೈಜ್ 5 ಇದೆ ಅಂತ ಅನ್ಕೊಳ್ಳಿ. ಸ್ಟ್ಯಾಕ್ ಸೈಜ್ ಏನಿದೆ 5. ಯು ಹ್ಯಾವ್ ಇನ್ಸರ್ಟೆಡ್ 5 ಎಲಿಮೆಂಟ್ಸ್ ಇನ್ ಟು ದ ಸ್ಟ್ಯಾಕ್. ನೀವು ಸ್ಟ್ಯಾಕ್ ಒಳಗೆ 5 ಎಲಿಮೆಂಟ್ ನ ಇನ್ಸರ್ಟ್ ಮಾಡಿದ್ದೀರಾ. 10, 30, 40, 50 5 ಎಲಿಮೆಂಟ್ ನ ಇನ್ಸರ್ಟ್ ಮಾಡಿದ್ದೀನಿ ಸ್ಟ್ಯಾಕ್ ಒಳಗೆ. ಈಗ ನಾನು ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀನಿ, ಸ್ಟ್ಯಾಕ್ ಗೆ ಇನ್ನೂ ಒಂದು ಎಲಿಮೆಂಟ್ ನ ಇನ್ಸರ್ಟ್ ಮಾಡಕ್ ಹೋಗ್ತಾ ಇದ್ದೀನಿ. Suppose I am trying to insert element 60 into the stack, but it won't get inserted. Why? Because your stack size is 5. At maximum, your stack can hold only 5 elements. If you try to insert an extra element, that is 6th element into the stack, it will lead to a situation called as stack overflow. This situation nanu stack overflow anta ಕರೀಬಹುದು. ಸ್ಟ್ಯಾಕ್ ಸೈಜ್ ಗಿಂತ ಜಾಸ್ತಿ ಎಲಿಮೆಂಟ್ ನ ಇನ್ಸರ್ಟ್ ಮಾಡಕ್ ಹೋದ್ರೆ ಅದನ್ನ ನಾನು ಸ್ಟ್ಯಾಕ್ ಓವರ್ಫ್ಲೋ ಅಂತ ಕರಿತೀನಿ. ನೌ ವಿ ಶಲ್ ಟ್ರೈ ಟು ಲುಕ್ ವಾಟ್ ಯು ಮೀನ್ ಬೈ ಸ್ಟ್ಯಾಕ್ ಅಂಡರ್ ಫ್ಲೋ ಅನ್ನೋದನ್ನ ನೋಡೋದು. ಈಗ ಸ್ಟ್ಯಾಕ್ ಒಳಗೆ ಕರೆಂಟ್ಲಿ 5 ಎಲಿಮೆಂಟ್ಸ್ ಇದೆ. ಸೊ ಈಗ ಫಸ್ಟ್ ಪಾಪ್ ಆಗುವಂತ ಎಲಿಮೆಂಟ್ 50. ನೆಕ್ಸ್ಟ್ ದ ಎಲಿಮೆಂಟ್ ವಿಚ್ ವಿಲ್ ಗೆಟ್ ಪಾಪ್ಡ್ ಇಸ್ 40. ನೆಕ್ಸ್ಟ್ ಎಲಿಮೆಂಟ್ ಟು ಬಿ ಡಿಲೀಟೆಡ್ ಇಸ್ 30. ನೆಕ್ಸ್ಟ್ ಎಲಿಮೆಂಟ್ ಟು ಬಿ ಡಿಲೀಟೆಡ್ ಇಸ್ 20 and the last element to get deleted is 10. If I try to delete an element again, puna nan enaru element na delete madake try madidre, it will lead to a situation called as stack underflow. That means you are trying to delete an element from a stack which does not contain any element. ಸ್ಟ್ಯಾಕ್ ಒಳಗೆ ಯಾವುದೇ ಎಲಿಮೆಂಟ್ ಇಲ್ಲ, ಆದರೂ ಸಹ ನೀವು ಸ್ಟ್ಯಾಕ್ ಇಂದ ಎಲಿಮೆಂಟ್ ನ ಡಿಲೀಟ್ ಮಾಡಕ್ಕೆ ಟ್ರೈ ಮಾಡಿದ್ರೆ ದಟ್ ವಿಲ್ ಲೀಡ್ ಟು ಎ ಸಿಚುಯೇಷನ್ ಕಾಲ್ಡ್ ಆಸ್ ಸ್ಟ್ಯಾಕ್ ಅಂಡರ್ ಫ್ಲೋ. ಅದನ್ನ ನಾನು ಸ್ಟ್ಯಾಕ್ ಅಂಡರ್ ಫ್ಲೋ ಅಂತ ಕರಿಬಹುದು. ಅಪಾರ್ಟ್ ಫ್ರಮ್ ದಿಸ್, ಒನ್ ಮೋರ್ ಥಿಂಗ್ ಐ ನೀಡ್ ಟು ಟೆಲ್ ವಿತ್ ರೆಸ್ಪೆಕ್ಟ್ ಟು ಸ್ಟ್ಯಾಕ್ ಆಪರೇಷನ್ಸ್ ಏನು ಅಂದ್ರೆ, ಯು ನೀಡ್ ಟು ಬಿ ಫೆಮಿಲಿಯರ್ ವಿತ್ ಎ ಪಾಯಿಂಟರ್ ಕಾಲ್ಡ್ ಆಸ್ ಟಾಪ್. ಟಾಪ್ ಅಂತ ಒಂದು ಪಾಯಿಂಟರ್ ಯೂಸ್ ಮಾಡ್ತೀವಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ ಸ್ಟ್ಯಾಕ್ ಸೈಜ್ 5 ಇದೆ ಅಲ್ವಾ, ನಿಮ್ ಸ್ಟ್ಯಾಕ್ ಸೈಜ್ 5 ಇದ್ದಾಗ ಟಾಪ್ ಪಾಯಿಂಟರ್ -1 ಇದೆ ಅಂತ ಅನ್ಕೊಳ್ಳಿ. ಸೊ ಈಗ ನಾನು ಫಸ್ಟ್ ಎಲಿಮೆಂಟ್ ನ ಇನ್ಸರ್ಟ್ ಮಾಡ್ಬೇಕು ಅಂದಾಗ ಫಸ್ಟ್ ನಾನು ಟಾಪ್ ನ ಇನ್ಕ್ರಿಮೆಂಟ್ ಮಾಡ್ತೀನಿ. ಟಾಪ್ ನ ಇನ್ಕ್ರಿಮೆಂಟ್ ಮಾಡಿದ್ರೆ -1 + 1 ಅಂದ್ರೆ 0 ಆಯ್ತು. ಎಲಿಮೆಂಟ್ ಟಾಪ್ ನ ಇನ್ಕ್ರಿಮೆಂಟ್ ಮಾಡಿ 10 ಇನ್ಸರ್ಟ್ ಮಾಡ್ತೀನಿ. So next top na further increment ಮಾಡ್ತೀನಿ. Top becomes 1, then I will insert 20. Next top na further increment ಮಾಡ್ತೀನಿ. Top becomes 2, then I will insert 30. Next top na further increment ಮಾಡ್ತೀನಿ. Top becomes 3, then I will insert 40. ಪುನಃ top na further increment ಮಾಡ್ತೀನಿ. Now top becomes 4, then I will insert 50. Initially name top value -1 ಅಲ್ಲಿರುತ್ತೆ. That means ಯಾವಾಗ ಟಾಪ್ -1 ಅಲ್ಲಿ ಇರುತ್ತೆ, then that means your stack is empty ಅಂತ ಅರ್ಥ. ಟಾಪ್ ಏನಾದ್ರು -1 ಅಲ್ಲಿ ಇದ್ರೆ it indicates stack empty. ಟಾಪ್ -1 ಅಲ್ಲಿ ಇದ್ದಾಗ, ಸೊ ಅದನ್ನೇ ಇಲ್ಲಿ ತೋರಿಸಿರೋದು. When your top is -1, it indicates your stack is empty. ಸೊ ಟಾಪ್ ಏನಾದ್ರು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗಿದ್ದಾಗ ಮಾತ್ರ, ಟಾಪ್ ಏನಾದ್ರು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗಿದ್ದಾಗ ಮಾತ್ರ ಸ್ಟ್ಯಾಕ್ ಆಸ್ ಸಮ್ ಎಲಿಮೆಂಟ್ಸ್ ಅಂತ ಅರ್ಥ. ನೋಡಿ ಬೇಕಾದ್ರೆ ಮೇಲ್ಗಡೆ ಡಯಾಗ್ರಾಮ್ ನೋಡಿ, ಈ ಡಯಾಗ್ರಾಮ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಟಾಪ್ -1 ಅಲ್ಲಿ ಇದ್ದಾಗ ನಿಮ್ ಸ್ಟ್ಯಾಕ್ ಎಂಟಿ ಅಂತ ಅರ್ಥ. ಟಾಪ್ ಏನಾದ್ರು 0 ಅಥವಾ 0ಕ್ಕಿಂತ ಜಾಸ್ತಿ ಇದ್ರೆ, ಟಾಪ್ ಏನಾದ್ರು 0 ಅಥವಾ 0ಕ್ಕಿಂತ ಜಾಸ್ತಿ ಇದ್ರೆ, ಟಾಪ್ ಏನಾದ್ರು 0 ಅಥವಾ 0ಕ್ಕಿಂತ ಜಾಸ್ತಿ ಇದ್ರೆ, ದೆನ್ ಯುವರ್ ಸ್ಟ್ಯಾಕ್ ಆಸ್ ಸಮ್ ಎಲಿಮೆಂಟ್ಸ್. ಇದನ್ನ ನಾನು ಸ್ಟ್ಯಾಕ್ ಅಂಡರ್ ಫ್ಲೋ ಸಿಚುಯೇಷನ್ ನ ಚೆಕ್ ಮಾಡಕ್ ಯೂಸ್ ಮಾಡ್ತೀನಿ. If your top is greater than or equal to 0, then only you can delete element from the stack, because it will be having some elements. Stack has some element, then only you can delete elements from stack. ಅವಾಗ ಮಾತ್ರ ನಾನು ಸ್ಟ್ಯಾಕ್ ಇಂದ ಎಲಿಮೆಂಟ್ಸ್ ನ ಡಿಲೀಟ್ ಮಾಡಕ್ಕೆ ಆಗದು. ಅದೇ ರೀತಿ ನಾನು ಇನ್ಸರ್ಟ್ ಮಾಡ್ಬೇಕಾದ್ರೆ, ಈಗ ಫರ್ದರ್ ನಾನು ಟಾಪ್ ನ ಇನ್ಕ್ರಿಮೆಂಟ್ ಮಾಡ್ತೀನಿ ಅನ್ಕೊಳ್ಳಿ. ಟಾಪ್ ಏನಾಗುತ್ತೆ 5 ಆಗುತ್ತೆ.
Now I cannot insert any element because already 5 element na insert ಮಾಡ್ಬಿಟ್ಟಿದ್ದೀನಿ. ನಿಮ್ಮ ಸ್ಟ್ಯಾಕ್ ಸೈಜ್ 5 ಮಾತ್ರ. ಸೊ ಇಲ್ಲಿ ನಾನು ಎಲಿಮೆಂಟ್ ನ ಇನ್ಸರ್ಟ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನಾನು ಒಂದು ಕಂಡೀಷನ್ ಚೆಕ್ ಮಾಡ್ತೀನಿ. ಇಫ್ ಯುವರ್ ಟಾಪ್ is less than stack size minus 1, if your top is less than stack size minus 1, then only you can insert ಅಂತ. ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ, ನಿಮ್ಮ ಟಾಪ್ ವ್ಯಾಲ್ಯೂ ಏನಿದೆ 5 which is less than stack size ಏನಿದೆ 5 minus 1. 5 minus 1 ಅಂದ್ರೆ which will be equal to 5 less than 4 ಆಯ್ತು. ಕಂಡೀಷನ್ ಫೇಲ್ ಆಯ್ತು. ಸೊ ಈ ಕಂಡೀಷನ್ ಫೇಲ್ ಆದಾಗ then that means you cannot do insertion operation. ಸೊ ಈ ಕಂಡೀಷನ್ ಟ್ರೂ ಆದಾಗ ಮಾತ್ರ ಇನ್ಸರ್ಷನ್ ಆಗುತ್ತೆ. ಸೊ ಟಾಪ್ ಲೆಸ್ ದ್ಯಾನ್ ಸ್ಟ್ಯಾಕ್ ಸೈಜ್ ಮೈನಸ್ 1 ಆಗ್ಬೇಕು. ಅದೇ ಇಲ್ಲಿ ಚೆಕ್ ಮಾಡಿ, ನಿಮ್ ಟಾಪ್ 4 ಇದೆ ಅಲ್ವಾ, ಇಲ್ಲಿ ಚೆಕ್ ಮಾಡಿದಾಗ ಐ ಕ್ಯಾನ್ ಇನ್ಸರ್ಟ್. ನಿಮ್ದು ಏನಾಗುತ್ತೆ ಅವಾಗ ಟಾಪ್ ಏನಿದೆ 4 ಇಲ್ಲಿವರೆಗೂ ಟಾಪ್ 3 ಇರುತ್ತೆ. ಆವಾಗ ಟಾಪ್ 4 ಆದ್ಮೇಲೆ ನಾನು ಇನ್ಸರ್ಟ್ ಮಾಡಕ್ ಆಗಲ್ಲ. ಸೊ ಇಲ್ಲಿ ನಿಮ್ ಟಾಪ್ 4 ಇರುತ್ತೆ, 5 ಆಗಿರಲ್ಲ. ಕಂಡೀಷನ್ ಚೆಕ್ ಮಾಡ್ಬಿಟ್ಟು ಆಮೇಲೆ ಇನ್ಕ್ರಿಮೆಂಟ್ ಮಾಡ್ತೀರಾ. ಸೊ ಇಲ್ಲಿ ಟಾಪ್ 4, ದಿಸ್ ಒನ್ ಇಸ್ 4 minus 1, ಸಾರಿ ಸ್ಟ್ಯಾಕ್ ಸೈಜ್ 5 ಇರುತ್ತೆ. ಸೊ 4 ಲೆಸ್ ದೆನ್ 4 ಅಂದ್ರೆ ಕಂಡೀಷನ್ ಫೇಲ್ ಆಯ್ತು, ಅವಾಗ ಇನ್ಕ್ರಿಮೆಂಟ್ ಮಾಡಿ ಇನ್ಸರ್ಟ್ ಮಾಡಕ್ಕಾಗಲ್ಲ. ಸೊ ಈ ಕಂಡೀಷನ್ ಚೆಕ್ ಮಾಡ್ತೀನಿ. ಸೊ ಇನಿಷಿಯಲಿ ಟಾಪ್ -1 ಇರುತ್ತೆ, 0 ಮಾಡಿ ಇನ್ಸರ್ಟ್ ಮಾಡ್ತೀರಾ. ಟಾಪ್ 1 ಮಾಡಿ ಇನ್ಸರ್ಟ್ ಮಾಡ್ತೀರಾ. ಟಾಪ್ 2 ಮಾಡಿ ಇನ್ಸರ್ಟ್ ಮಾಡ್ತೀರಾ. ಟಾಪ್ 3 ಮಾಡಿ ಇನ್ಸರ್ಟ್ ಮಾಡ್ತೀರಾ. ಟಾಪ್ 4 ಮಾಡಿ ಇನ್ಸರ್ಟ್ ಮಾಡ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ಕಂಡೀಷನ್ ಚೆಕ್ ಮಾಡ್ಬೇಕಾದ್ರೆ ಈ ವ್ಯಾಲ್ಯೂನ ಇಟ್ಕೊಂಡು ಕಂಡೀಷನ್ ಚೆಕ್ ಮಾಡಿದಾಗ ಈ ಕಂಡೀಷನ್ ಫೇಲ್ ಆಗುತ್ತೆ. ಸೊ ಅದಕ್ಕೆ ನೀವು ಎಲಿಮೆಂಟ್ ನ ಇನ್ಸರ್ಟ್ ಮಾಡಕ್ ಆಗೋದಿಲ್ಲ ಅಂತ ಬರುತ್ತೆ. ಬೇಕಾದ್ರೆ ನೋಡಿ ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಇನಿಷಿಯಲಿ ಟಾಪ್ -1 ಇರುತ್ತಲ್ವಾ, ಸೊ -1. ಸೊ ಇಲ್ಲಿ ನನ್ನ ಕಂಡೀಷನ್ ಏನ್ ಚೆಕ್ ಆಗುತ್ತೆ, -1 is less than 4, ಕಂಡೀಷನ್ ಟ್ರೂ, ಇನ್ಸರ್ಷನ್ ಆಗುತ್ತೆ. ಇಲ್ಲಿ 0 is less than 4, ಕಂಡೀಷನ್ 2, ಇನ್ಸರ್ಟ್ ಆಗುತ್ತೆ. ಪ್ರೀವಿಯಸ್ ಟಾಪ್ ವ್ಯಾಲ್ಯೂ ತಗೋಬೇಕು. ಇಲ್ಲಿ 1 is less than 4, ಕಂಡೀಷನ್ ಟ್ರೂ, ಇನ್ಸರ್ಟ್ ಆಗುತ್ತೆ. ಇಲ್ಲಿ 2 is less than 4, ಕಂಡೀಷನ್ ಟ್ರೂ, ಇನ್ಸರ್ಟ್ ಆಗುತ್ತೆ. ಇಲ್ಲಿ 3 is less than 4, ಕಂಡೀಷನ್ ಟ್ರೂ, 3 ಟಾಪ್ ವ್ಯಾಲ್ಯೂ 3 ಇದೆ, 3 is less than 4, ಕಂಡೀಷನ್ ಟ್ರೂ. ಅದಕ್ಕೆ ಟಾಪ್ ನ ಇನ್ಕ್ರಿಮೆಂಟ್ ಮಾಡಿ ಎಲಿಮೆಂಟ್ ಇನ್ಸರ್ಟ್ ಮಾಡ್ತೀರಾ. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ. ಟಾಪ್ -1 ಇದೆ, ಕಂಡೀಷನ್ ಟ್ರೂ ಆಯ್ತು, ಟಾಪ್ ನ ಇನ್ಕ್ರಿಮೆಂಟ್ ಮಾಡಿ ಎಲಿಮೆಂಟ್ ಇನ್ಸರ್ಟ್ ಮಾಡ್ತೀರಾ. ಟಾಪ್ 0 ಇದೆ, ಕಂಡೀಷನ್ ಟ್ರೂ ಆಯ್ತು, ಟಾಪ್ ನ ಇನ್ಕ್ರಿಮೆಂಟ್ ಮಾಡಿ ಎಲಿಮೆಂಟ್ ಇನ್ಸರ್ಟ್ ಮಾಡ್ತೀರಾ. ಟಾಪ್ 1 ಇದೆ, ಕಂಡೀಷನ್ ಟ್ರೂ, ಟಾಪ್ ನ ಇನ್ಕ್ರಿಮೆಂಟ್ ಮಾಡಿ ಎಲಿಮೆಂಟ್ ಇನ್ಸರ್ಟ್ ಮಾಡ್ತೀರಾ. ಟಾಪ್ 2 ಇದೆ, ಕಂಡೀಷನ್ ಟ್ರೂ ಆಯ್ತು, ಟಾಪ್ ನ ಇನ್ಕ್ರಿಮೆಂಟ್ ಮಾಡಿ ಎಲಿಮೆಂಟ್ ಇನ್ಸರ್ಟ್ ಮಾಡ್ತೀರಾ. ಟಾಪ್ 3 ಇದೆ, ಕಂಡೀಷನ್ ಟ್ರೂ ಆಯ್ತು, ಟಾಪ್ ನ ಇನ್ಕ್ರಿಮೆಂಟ್ ಮಾಡಿ ಎಲಿಮೆಂಟ್ ಇನ್ಸರ್ಟ್ ಮಾಡ್ತೀರಾ. ಟಾಪ್ 4 ಇದೆ, ಕಂಡೀಷನ್ ಫಾಲ್ಸ್ ಆಯ್ತು, ದೆನ್ ದಟ್ ಮೀನ್ಸ್ ಸ್ಟ್ಯಾಕ್ ಓವರ್ಫ್ಲೋ ಅನ್ನೋ ಸಿಚುಯೇಷನ್ ಕ್ರಿಯೇಟ್ ಆಯ್ತು. ಸೊ ಸ್ಟ್ಯಾಕ್ ಓವರ್ಫ್ಲೋಗೆ ಈ ಕಂಡೀಷನ್, ಟಾಪ್ ಏನಾದ್ರು ಲೆಸ್ ದ್ಯಾನ್ ಸ್ಟ್ಯಾಕ್ ಸೈಜ್ -1 ಇದ್ರೆ ಮಾತ್ರ ಇನ್ಸರ್ಷನ್ ಆಪರೇಷನ್. ಇಲ್ಲಿ ಬರ್ದ್ಬಿಡೋದು. ಏನಕ್ಕೆ ಇಷ್ಟೆಲ್ಲ ಹೇಳ್ತಾ ಇರೋದು ಅಂದ್ರೆ ನಿಮ್ಗೆ ಪ್ರೋಗ್ರಾಮ್ಗೆ ಹೋದಾಗ ಈಸಿಯಾಗಿ ಅರ್ಥ ಆಗುತ್ತೆ. ನಿಮ್ ಟಾಪ್ ಏನಾದ್ರು ಲೆಸ್ ದ್ಯಾನ್ ಸ್ಟ್ಯಾಕ್ ಸೈಜ್ -1 ಇದ್ದಾಗ ಮಾತ್ರ ಪುಷ್ ವಿಲ್ ಹ್ಯಾಪನ್, ಅವಾಗ ಮಾತ್ರ ಪುಷ್ ಆಪರೇಷನ್ ಆಗುತ್ತೆ. ಅದೇ ರೀತಿ ನಿಮ್ ಟಾಪ್ ಏನಾದ್ರು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇದ್ದಾಗ ಮಾತ್ರ, ನಿಮ್ ಟಾಪ್ ಏನಾದ್ರು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇದ್ದಾಗ ಮಾತ್ರ, -1 ಇದ್ದಾಗ ಸ್ಟ್ಯಾಕ್ ಎಂಪ್ಟಿ. ಟಾಪ್ ಏನಾದ್ರು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇದ್ದಾಗ ಮಾತ್ರ ಪಾಪ್ ವಿಲ್ ಹ್ಯಾಪನ್, ಇಲ್ಲ ಅಂದ್ರೆ ಪಾಪ್ ಆಪರೇಷನ್ ಆಗೋದಿಲ್ಲ. ಸೊ ಇದು ಯಾವ ರೀತಿ ಅನ್ನೋದನ್ನ ಈಗ ಪ್ರೋಗ್ರಾಮ್ ಮುಖಾಂತರ ಇನ್ ಡೀಟೇಲ್ ಅಬ್ಸರ್ವ್ ಮಾಡೋಣ. ಸೊ ಆಸ್ ಯು ಕ್ಯಾನ್ ಸಿ ಹಿಯರ್, ಸೊ ನಂದು ಕ್ಲಾಸ್ ನೇಮ್, ಫೈಲ್ ನೇಮ್ ಏನಿದೆ ಸ್ಟ್ಯಾಕ್ ಡೆಮೋ, ಸೇಮ್ ನೇಮ್ ನ ನನ್ನ ಕ್ಲಾಸ್ ನೇಮ್ಗೂ ಕೊಡಬೇಕು. ಸೊ ಅದಕ್ಕೆ ನಾನು ಕ್ಲಾಸ್ ನೇಮ್ ಸ್ಟ್ಯಾಕ್ ಡೆಮೋ ಅಂತಾನೆ ಕೊಟ್ಟಿದ್ದೀನಿ. ಸೊ ಎಸ್ ಕ್ಯಾಪ್ಸ್ ಇದೆ, ಡಿ ಸ್ಮಾಲ್ ಇದೆ. ಸೊ ಮೇಕ್ ಶೂರ್ ನಿಮ್ ಕ್ಲಾಸ್ ನೇಮ್ ಅಲ್ಲೂ ಎಸ್ ಕ್ಯಾಪ್ಸ್ ಡಿ ಸ್ಮಾಲ್ ಇರಬೇಕು. ಓಕೆನಾ. ನೆಕ್ಸ್ಟ್ ಸ್ಟ್ಯಾಕ್ ಸೈಜ್ ನ 5 ಅಂತ ಡಿಕ್ಲೇರ್ ಮಾಡ್ಕೋತಾ ಇದೀನಿ. ಪ್ರೈವೇಟ್ ಆಕ್ಸೆಸ್ ಸ್ಪೆಸಿಫೈಯರ್ ಅಲ್ಲಿ ಸ್ಟ್ಯಾಕ್ ಸೈಜ್ 5. ದಟ್ ಮೀನ್ಸ್ at max you can insert only 5 elements into the stack. You cannot insert more than 5 elements into the stack. ನೆಕ್ಸ್ಟ್ ಒಂದು ಅರೇ ಕ್ರಿಯೇಟ್ ಮಾಡ್ಕೋತಾ ಇದೀನಿ. ಅರೇಗೆ ಎಷ್ಟು ಸೈಜ್ ಅಂದ್ರೆ ಸ್ಟ್ಯಾಕ್ ಸೈಜ್ ಅಷ್ಟು ಅರೇ ಕ್ರಿಯೇಟ್ ಮಾಡ್ಕೋತಾ ಇದೀನಿ. ಸೊ ARR ಅಂತ ಒಂದು ಇಂಟೀಜರ್ ಅರೇ ಕ್ರಿಯೇಟ್ ಮಾಡ್ಕೋತಾ ಇದೀನಿ. ಆ ಇಂಟೀಜರ್ ಅರೇದು ಸೈಜ್ ಬಂದು 5 ಎಲಿಮೆಂಟ್ಸ್, ಬಿಕಾಸ್ ಸ್ಟ್ಯಾಕ್ ಸೈಜ್ ವ್ಯಾಲ್ಯೂ ಏನಿದೆ 5. ಸೊ ಇಟ್ ವಿಲ್ ಕ್ರಿಯೇಟ್ 5 ಮೆಮೊರಿ ಲೊಕೇಶನ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ. ಅರೇ ಆಫ್ 0, ಅರೇ ಆಫ್ 1, ಅರೇ ಆಫ್ 2, ಅರೇ ಆಫ್ 3, ಅರೇ ಆಫ್
5 memory locations. So initially ನಿಮ್ಮ ಟಾಪ್ -1 ಅಲ್ಲಿ ಇರುತ್ತೆ, ಕರೆಕ್ಟ್ ತಾನೆ? as you can see here, initially ಟಾಪ್ ಏನು ಎಲಿಮೆಂಟ್ ಇರಲ್ಲ, ಅವಾಗ ಟಾಪ್ -1 ಅಲ್ಲಿ ಇರುತ್ತೆ, ಸ್ಟ್ಯಾಕ್ ಎಂಟಿ ಇರುತ್ತೆ. ಓಕೆನಾ? ನೆಕ್ಸ್ಟ್ ಇದು ಪುಷ್ ಪಾಪ್ ಡಿಸ್ಪ್ಲೇಗೆ, ಇದಕ್ಕೆ ಆಮೇಲೆ ಬರ್ತೀನಿ. ಫಸ್ಟ್ ಈಗ ಮೈನ್ ಫಂಕ್ಷನ್ ಹೋಗೋಣ. ಬಿಕಾಸ್ ಆಲ್ವೇಸ್ ಎಲ್ಲಾ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ಸ್ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಮೈನ್ ಫಂಕ್ಷನ್. ಅದಕ್ಕೆ ಈಗ ಮೈನ್ ಫಂಕ್ಷನ್ ಬಂದಿದ್ದೀನಿ. ಮೈನ್ ಫಂಕ್ಷನ್ ಅಲ್ಲಿ ನಾನು ಯೂಸರ್ ಇಂದ ಇನ್ಪುಟ್ ತಗೋಬೇಕಲ್ಲ, ಈಗ ಯಾವ ಎಲಿಮೆಂಟ್ ನ ಇನ್ಸರ್ಟ್ ಮಾಡಬೇಕು ಅಂತ 10, 20, 30, 40 ಅಂತ ಎಲಿಮೆಂಟ್ ಇನ್ಸರ್ಟ್ ಮಾಡಕ್ಕೆ ಯಾವ ಎಲಿಮೆಂಟ್ ನ ಸ್ಟ್ಯಾಕ್ ಗೆ ಪುಷ್ ಮಾಡಬೇಕು ಅಂತ ಯೂಸರ್ ಇಂದ ಇನ್ಪುಟ್ ತಗೋಬೇಕು. ಯಾವಾಗ ನಾನು ಯೂಸರ್ ಇಂದ ಇನ್ಪುಟ್ ತಗೋಬೇಕು ಅವಾಗ ಯು ಶುಡ್ ಯೂಸ್ ಸ್ಕ್ಯಾನರ್ ಕ್ಲಾಸ್. ಸ್ಕ್ಯಾನರ್ ಕ್ಲಾಸ್ ನ ಯೂಸ್ ಮಾಡಬೇಕು. ಅದಕ್ಕೆ ಸ್ಕ್ಯಾನರ್ ಕ್ಲಾಸ್ಗೆ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನ್ಯೂ ಸ್ಕ್ಯಾನರ್ ಆಫ್ ಸಿಸ್ಟಮ್ ಡಾಟ್ ಇನ್. ದಿಸ್ ಇಸ್ ದ ಕನ್ಸ್ಟ್ರಕ್ಟರ್ ವಿಚ್ ಗೆಟ್ಸ್ ಕಾಲ್ಡ್, ವಿಚ್ ಮೇಕ್ ಶೋರ್ಸ್ ದಟ್ ಯು ಕ್ಯಾನ್ obtain ಇನ್ಪುಟ್ ಫ್ರಮ್ ದ ಯೂಸರ್. ಯೂಸರ್ ಇಂದ ಇನ್ಪುಟ್ ತಕೊಂಡು ಈ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಮುಖಾಂತರ ಯೂಸರ್ ಕೊಡೋ ಇನ್ಪುಟ್ ನ ಸ್ಕ್ಯಾನ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ಸ್ಟ್ಯಾಕ್ ಡೆಮೋ ಅಂತ ಏನ್ ಕ್ಲಾಸ್ ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನೋಡಿ, ಈ ಎಸ್ ಸ್ಮಾಲ್ ಲೆಟರ್ ಇದೆ, ದಿಸ್ ಎಸ್ ಇಸ್ ಕ್ಯಾಪಿಟಲ್. ಕ್ಲಾಸ್ ಸ್ಟ್ಯಾಕ್ ಅಲ್ಲಿ ಎಸ್ ಕ್ಯಾಪಿಟಲ್. ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಸ್ಮಾಲ್ ಎಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ಎನ್ ಆಬ್ಜೆಕ್ಟ್ ಫಾರ್ ಸ್ಟ್ಯಾಕ್ ಡೆಮೋ ಕ್ಲಾಸ್. ನೆಕ್ಸ್ಟ್ ಒಂದು ಇನ್ಫೈನೈಟ್ ಫಾರ್ ಲೂಪ್ ರನ್ ಮಾಡ್ತಾ ಇದ್ದೀನಿ. ಸೊ ನಾನು ಏನು ಇನಿಷಿಯಲೈಸೇಷನ್, ಕಂಡೀಷನ್ ಚೆಕಿಂಗ್, ಇಟರೇಷನ್ ಸ್ಟೇಟ್ಮೆಂಟ್ ಇಲ್ಲ ಅಂದ್ರೆ ದಿಸ್ ಇಸ್ ಎನ್ ಇನ್ಫೈನೈಟ್ ಫಾರ್ ಲೂಪ್. ಒಂದು ಇನ್ಫೈನೈಟ್ ಫಾರ್ ಲೂಪ್ ನ ರನ್ ಮಾಡ್ತಾ ಇದ್ದೀನಿ. ಇನ್ಫೈನೈಟ್ ಫಾರ್ ಲೂಪ್ ಒಳಗೆ ಒಂದು ಮೆನ್ಯೂನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. 1 ಕೊಟ್ರೆ ಪುಷ್, 2 ಕೊಟ್ರೆ ಪಾಪ್, 3 ಡಿಸ್ಪ್ಲೇ, 4 ಅಂದ್ರೆ ಇಟ್ ವಿಲ್ ಎಕ್ಸಿಟ್ ಫ್ರಮ್ ದ ಪ್ರೋಗ್ರಾಮ್ ಇಂದ ಎಕ್ಸಿಟ್ ಆಗುತ್ತೆ. ನೆಕ್ಸ್ಟ್ ಎಂಟರ್ ಚಾಯ್ಸ್ ಅಂತ ಕೇಳ್ತೀನಿ. ಯೂಸರ್ ಪುಷ್ ಆದ್ರೂ ಕೊಡ್ಬೋದು, ಪಾಪ್ ಆದ್ರೂ ಕೊಡ್ಬೋದು, ಡಿಸ್ಪ್ಲೇ ಆದ್ರೂ ಕೊಡ್ಬೋದು. ಯಾವ ಚಾಯ್ಸ್ ಕೊಡ್ತಾನೆ ಆ ಚಾಯ್ಸ್ ಎಂಟರ್ ಆಗುತ್ತೆ. ಸೊ ಅದನ್ನ ಸ್ಕ್ಯಾನ್ ಮಾಡ್ಬೇಕು ಅಂದ್ರೆ ಸ್ಕ್ಯಾನರ್ ಕ್ಲಾಸ್ ಆಬ್ಜೆಕ್ಟ್ ಏನಿದೆ ಅದ್ರ ಮುಖಾಂತರ ನೆಕ್ಸ್ಟ್ ಇಂಟ್ ಕೊಟ್ಟು ಸ್ಕ್ಯಾನ್ ಮಾಡ್ಕೋತೀನಿ. ಬಿಕಾಸ್ ನಾನು ಚಾಯ್ಸ್ ಕೊಡೋದು ಇಟ್ ವಿಲ್ ಬಿ 1, 2, 3, 4 ಎಲ್ಲ ಇಂಟೀಜರ್ ಆಗಿರೋದ್ರಿಂದ ನಾನು ಸ್ಕ್ಯಾನರ್ ಕ್ಲಾಸ್ ನೆಕ್ಸ್ಟ್ ಇಂಟ್ ಮೆಥಡ್ ನ ಯೂಸ್ ಮಾಡಿ ಆ ವ್ಯಾಲ್ಯೂನ ಸ್ಕ್ಯಾನ್ ಮಾಡಿ ಚಾಯ್ಸ್ ಅಂತ ಇಂಟೀಜರ್ ವೇರಿಯೇಬಲ್ ಗೆ ವ್ಯಾಲ್ಯೂನ ಸ್ಟೋರ್ ಮಾಡ್ತೇನೆ. ನೆಕ್ಸ್ಟ್ ಸ್ವಿಚ್ ಚಾಯ್ಸ್, ಯಾವ ಚಾಯ್ಸ್ ಕೊಟ್ಟಿರ್ತೀನಿ 1, 2, 3, 4 ಆ ಚಾಯ್ಸ್ ಗೆ ಸ್ವಿಚ್ ಆಗುತ್ತೆ. ಸೊ 1 ಆದ್ರೆ ಕೇಸ್ 1 ಹೋಗುತ್ತೆ ಪುಷ್, ಕೇಸ್ 1 ಹೋಗ್ಬಿಟ್ಟು ಎಂಟರ್ ಎಲಿಮೆಂಟ್ ಟು ಪುಷ್ ಅಂತ ಕೇಳುತ್ತೆ. ಸೊ ಎಂಟರ್ ಎಲಿಮೆಂಟ್ ಟು ಪುಷ್ ಅಂತ ಕೇಳಿದಾಗ ಫಾರ್ ಇಮ್ಯಾಜಿನ್ ಈಗ ನಾನು 10 ಅಂತ ಕೊಟ್ಟೆ. ಸೊ ಎಂಟರ್ ಎಲಿಮೆಂಟ್ ಟು ಪುಷ್ಗೆ 10 ಕೊಟ್ಟೆ. ಆ 10 ನ ELEM ಅನ್ನೋ ವೇರಿಯೇಬಲ್ ಗೆ ಸ್ಟೋರ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಏನ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಸ್ಟ್ಯಾಕ್ ಡೆಮೋ ಅಂತ ಕ್ಲಾಸ್ಗೆ ಏನ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಆ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಮುಖಾಂತರ ಈ ಸ್ಟ್ಯಾಕ್ ಡೆಮೋ ಕ್ಲಾಸ್ ಟು ಪುಷ್ ಮೆಥಡ್ ನ ಕಾಲ್ ಮಾಡ್ತೀನಿ. ಯಾವ್ದಾದ್ರು ಒಂದು ಕ್ಲಾಸ್ ಟು ಮೆಥಡ್ ನ ಕಾಲ್ ಮಾಡ್ಬೇಕು ಅಂದ್ರೆ ಆ ಕ್ಲಾಸ್ಗೆ ಫಸ್ಟ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೋಬೇಕು. ಆ ಆಬ್ಜೆಕ್ಟ್ ಮುಖಾಂತರ ಆ ಕ್ಲಾಸ್ ಟು ಮೆಥಡ್ ನ ಕಾಲ್ ಮಾಡಬೇಕು. ಅದಕ್ಕೆ ಈ ಸ್ಟ್ಯಾಕ್ ಡೆಮೋ ಅನ್ನೋ ಕ್ಲಾಸ್ಗೆ ಫಸ್ಟ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಆ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಮುಖಾಂತರ ಪುಷ್ ಮೆಥಡ್ ನ ಕಾಲ್ ಮಾಡ್ತಾ ಇದೀನಿ. ಆ ಪುಷ್ ಮೆಥಡ್ ಒಳಗೆ ಎಲಿಮೆಂಟ್ ಅಂತ ಈ ಎಲಿಮೆಂಟ್ 10 ಏನಿದೆ ಅದನ್ನ ಪಾಸ್ ಮಾಡ್ತಾ ಇದ್ದೀನಿ. ಸೊ ಈಗ ಇಲ್ಲಿಗೆ ಹೋಗುತ್ತೆ ಪಾಸ್. ಸೊ ಪುಷ್ ಬರುತ್ತೆ. ಈಗ ಎಲಿಮೆಂಟ್ ಗೆ 10 ಬಂದು ಕೂತ್ಕೊಂಡಿದೆ. ಸೊ ನಾವು ಬಿಫೋರ್ ಇನ್ಸರ್ಟಿಂಗ್ ಎಲಿಮೆಂಟ್ ಇನ್ ಟು ದ ಸ್ಟ್ಯಾಕ್ ಒಳಗೆ ಎಲಿಮೆಂಟ್ ನ ಇನ್ಸರ್ಟ್ ಮಾಡಕ್ಕಿಂತ ಮುಂಚೆ ಸ್ಟ್ಯಾಕ್ ಫುಲ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಸೊ ಚೆಕ್ ಮಾಡಕ್ಕೆ ಇದು ಕಂಡೀಷನ್ ನಾನು ಆಗ್ಲೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಟಾಪ್ ಲೆಸ್ ದೆನ್ ಸ್ಟ್ಯಾಕ್ ಸೈಜ್ -1 ಇದ್ರೆ ಮಾತ್ರ ನೋಡಿ, ಇಷ್ಟು ಕಂಡೀಷನ್ ಅಲ್ಲಿ ಟಾಪ್ ಲೆಸ್ ದೆನ್ ಸ್ಟ್ಯಾಕ್ ಸೈಜ್ -1 ಇದೆ, ಅವಾಗ ಮಾತ್ರ ಎಲಿಮೆಂಟ್ ನ ನೀವು ಇನ್ಸರ್ಟ್ ಮಾಡಕ್ ಆಗೋದು. ಸೊ ಅದಕ್ಕೆ ಫಸ್ಟ್ ಕಂಡೀಷನ್ ಚೆಕ್ ಮಾಡ್ತೀನಿ. ಟಾಪ್ ಲೆಸ್ ದೆನ್ ಸ್ಟ್ಯಾಕ್ ಸೈಜ್ -1 ಇದ್ರೆ ಅವಾಗ ಟಾಪ್ ನ ಫಸ್ಟ್ ಇನ್ಕ್ರಿಮೆಂಟ್ ಮಾಡ್ತೀನಿ. ಟಾಪ್ ಏನಿರುತ್ತೆ -1 ಇರುತ್ತೆ. ಟಾಪ್ ನ ಫಸ್ಟ್ ಇನ್ಕ್ರಿಮೆಂಟ್ ಮಾಡಿದಾಗ 0 ಆಗುತ್ತೆ. ಸೊ ಅರೇ ಆಫ್ 0ಗೆ ಎಲಿಮೆಂಟ್ 10 ಏನಿತ್ತು ಅದು ಅಸೈನ್ ಆಗುತ್ತೆ. ಸೊ ಅರೇ ಆಫ್ 0ಗೆ 10 ಅಸೈನ್ ಆಗುತ್ತೆ. ಸೊ ಅದನ್ನ ಪ್ರಿಂಟ್ ಮಾಡ್ತೀನಿ. ಎಲಿಮೆಂಟ್ 10 ಇಸ್ ಪುಶ್ ಟು ಸ್ಟ್ಯಾಕ್ ಅಂತ ಪ್ರಿಂಟ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಪುನಃ ನೆಕ್ಸ್ಟ್ ಇನ್ಸರ್ಟ್ ಆದ್ಮೇಲೆ again it will come back to this for loop. ಪುನಃ ಮೆನ್ಯೂ ಡಿಸ್ಪ್ಲೇ ಆಗುತ್ತೆ. ಪುನಃ ನಾನು ಪುಷ್ ಅಂತ ಕೊಟ್ಟೆ ಅಂತ ಅನ್ಕೊಳ್ಳಿ. ಪುನಃ ಎಂಟರ್ ಎಲಿಮೆಂಟ್ ಕೇಳುತ್ತೆ, 20 ಕೊಡ್ತೀನಿ. ಪುನಃ ಹೋಗಿ ಕಂಡೀಷನ್ ಚೆಕ್ ಆಗುತ್ತೆ, ಟ್ರೂ ಆಗುತ್ತೆ. ಟಾಪ್ ನ ಇನ್ಕ್ರಿಮೆಂಟ್ ಮಾಡುತ್ತೆ, 0 ಇದ್ದದ್ದು 1 ಆಗಿ ಪುಷ್ ಮಾಡುತ್ತೆ. ಅದೇ ರೀತಿ 10, 20, 30, 40, 50 4 ಎಲಿಮೆಂಟ್ ಪುಷ್ ಮಾಡ್ತೀನಿ, ಇನ್ಸರ್ಟ್ ಆಗುತ್ತೆ. ನೆಕ್ಸ್ಟ್ ಪುನಃ ಪುಷ್ ಕೊಡ್ತೀನಿ, ಅವಾಗ 60 ಅಂತ ಎಲಿಮೆಂಟ್ ಕೊಡ್ತೀನಿ. ಅವಾಗ ಈ ಕಂಡೀಷನ್ ಫೇಲ್ ಆಗೋಗುತ್ತೆ. ಈ ಟಾಪ್ ಲೆಸ್ ದೆನ್ ಸ್ಟ್ಯಾಕ್ ಸೈಜ್ -1 as you can see here ಕಂಡೀಷನ್ ಇಲ್ಲಿ ಫೇಲ್ ಆಗುತ್ತೆ. 4 ಲೆಸ್ ದೆನ್ 4 ಆಗುತ್ತೆ. ಕಂಡೀಷನ್ ಫೇಲ್ ಆದಾಗ ಇಫ್ ಹೋಗಲ್ಲ, ಎಲ್ಸ್ ಬರುತ್ತೆ. ಎಲ್ಸ್ ಬಂದು ಸ್ಟ್ಯಾಕ್ ಓವರ್ಫ್ಲೋ ಅಂತ ಇನ್ಫಾರ್ಮೇಶನ್ ನ ಪ್ರಿಂಟ್ ಮಾಡುತ್ತೆ.
ನೀವು ಸ್ಟ್ಯಾಕ್ ಏನಾದ್ರು 6th ಎಲಿಮೆಂಟ್ ನ ಪುಷ್ ಮಾಡಕ್ ಹೋದಾಗ ಅವಾಗ ಕಂಡೀಷನ್ ಫೇಲ್ ಆಗುತ್ತೆ ಇಫ್ ಅಲ್ಲಿ, ಎಲ್ಸ್ ಪಾರ್ಟ್ ಬಂದು ಸ್ಟ್ಯಾಕ್ ಓವರ್ಫ್ಲೋ ಅಂತ ಪ್ರಿಂಟ್ ಮಾಡುತ್ತೆ. ಸೊ ಈಗ ನಾನು ಚಾಯ್ಸ್ 2 ಅಂತ ಕೊಡ್ತೀನಿ ಅನ್ಕೊಳ್ಳಿ. ಚಾಯ್ಸ್ 2 ಏನಾದ್ರು ಕೊಟ್ರೆ, ಫಾರ್ ಎಕ್ಸಾಂಪಲ್ ಚಾಯ್ಸ್ 2 ಬೇಡ, ಡಿಸ್ಪ್ಲೇ ಕೊಡ್ತೀನಿ. ಚಾಯ್ಸ್ 3 ಕೊಡ್ತೀನಿ. ಈಗ ಸ್ಟ್ಯಾಕ್ ಒಳಗೆ 5 ಎಲಿಮೆಂಟ್ಸ್ ಇದೆ, 10, 20, 30, 40, 50. ಆಗ ಕೇಸ್ 3 ಬರುತ್ತೆ, ಸ್ಟ್ಯಾಕ್ ಡೆಮೋ ಡಾಟ್ ಡಿಸ್ಪ್ಲೇ ಕಾಲ್ ಆಗುತ್ತೆ. ಫಸ್ಟ್ ಸ್ಟ್ಯಾಕ್ ಎಂಟಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತೀನಿ. ಟಾಪ್ ಏನಾದ್ರು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇದ್ರೆ ಮಾತ್ರ ಸ್ಟ್ಯಾಕ್ ಅಲ್ಲಿ ಎಲಿಮೆಂಟ್ಸ್ ಇದೆ ಅಂತ. -1 ಇತ್ತು ಅಂದ್ರೆ ಸ್ಟ್ಯಾಕ್ ಎಂಟಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇದ್ರೆ ಸ್ಟ್ಯಾಕ್ ಅಲ್ಲಿ ಎಲಿಮೆಂಟ್ ಇದೆ ಅಂತ. ಸೊ ಕಂಡೀಷನ್ ಟ್ರೂ ಆಯ್ತು ಅಂದ್ರೆ 0 ಇಂದ ಲೆಸ್ ದೆನ್ ಆರ್ ಈಕ್ವಲ್ ಟು ಟಾಪ್ ವರ್ಗುನು. ಈಗ ಟಾಪ್ ಎಲ್ಲಿದೆ ನಿಮ್ಗೆ? ಟಾಪ್ 4 ಅಲ್ಲಿ ಇದೆ. ಸೊ 0 ಇಂದ ಲೆಸ್ ದೆನ್ ಆರ್ ಈಕ್ವಲ್ ಟು 4 ವರ್ಗುನು ಯಾವ್ಯಾವ ಎಲಿಮೆಂಟ್ ಇದೆ ಅಷ್ಟು ಎಲಿಮೆಂಟ್ ಡಿಸ್ಪ್ಲೇ ಮಾಡುತ್ತೆ. ಸೊ 0 ಇಂದ ಲೆಸ್ ದೆನ್ ಆರ್ ಈಕ್ವಲ್ ಟು 4 ವರ್ಗುನು ಫಸ್ಟ್ ಅರೇ ಆಫ್ 0 ತಗೊಳುತ್ತೆ, ನೆಕ್ಸ್ಟ್ ಅರೇ ಆಫ್ 1, ಅರೇ ಆಫ್ 2, ಅರೇ ಆಫ್ 3, ಅರೇ ಆಫ್ 4 ಅಷ್ಟು ಎಲಿಮೆಂಟ್ ಡಿಸ್ಪ್ಲೇ ಮಾಡುತ್ತೆ. ಸಪೋಸ್ ಏನಾದ್ರು ಟಾಪ್ -1 ಇತ್ತು ಅಂದ್ರೆ -1 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಕಂಡೀಷನ್ ಫೇಲ್ಸ್, ಅವಾಗ ಎಲ್ಸ್ ಪಾರ್ಟ್ ಬಂದು ಸ್ಟ್ಯಾಕ್ ಎಂಟಿ ಅಂತ ಪ್ರಿಂಟ್ ಮಾಡ್ಬಿಡುತ್ತೆ. ಇದು ಡಿಸ್ಪ್ಲೇ. ನೆಕ್ಸ್ಟ್ ಪಾಪ್ ಹೋಗಲ್ಲ. ಈಗ ನಾನು ಏನಾದ್ರು ಚಾಯ್ಸ್ ನ 2 ಕೊಟ್ಟೆ, ಸೊ ಆಗ ಸ್ಟ್ಯಾಕ್ ಡೆಮೋ ಡಾಟ್ ಪಾಪ್ ಹೋಗುತ್ತೆ, ಪಾಪ್ ಮೆಥಡ್ ಕಾಲ್ ಆಗುತ್ತೆ. ಇಲ್ಲೂ ಕಂಡೀಷನ್ ಚೆಕ್ ಮಾಡ್ತೀನಿ. ಟಾಪ್ ಏನಾದ್ರು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆದ್ರೆ ಅರೇಲಿ ಎಲಿಮೆಂಟ್ಸ್ ಇದೆ ಅಥವಾ ಸ್ಟ್ಯಾಕ್ ಅಲ್ಲಿ ಎಲಿಮೆಂಟ್ ಇದೆ ಅಂತ. ಇಲ್ಲ ಅಂದ್ರೆ ಎಲ್ಸ್ ಪಾರ್ಟ್ ಬಂದು ಸ್ಟ್ಯಾಕ್ ಅಂಡರ್ ಫ್ಲೋ ಎಲಿಮೆಂಟ್ಸ್ ಇಲ್ಲ ಅಂತ ಮಾಡ್ತೇನೆ. ಎಲಿಮೆಂಟ್ ಇತ್ತು ಅಂದ್ರೆ ಫಸ್ಟ್ ಅರೇನ ಪಾಪ್ ಮಾಡಿ ಆಮೇಲೆ ಟಾಪ್ ನ ಡಿಕ್ರಿಮೆಂಟ್ ಮಾಡ್ತೇನೆ. ದಟ್ ಮೀನ್ಸ್ ಫಸ್ಟ್ 50 ಡಿಲೀಟ್ ಆಗುತ್ತೆ, 50 ಡಿಲೀಟ್ ಆಗಿ ಟಾಪ್ 3 ಆಗುತ್ತೆ. ನೆಕ್ಸ್ಟ್ 40 ಡಿಲೀಟ್ ಆಗುತ್ತೆ, ಟಾಪ್ ವಿಲ್ ಬಿಕಮ್ 2. ನೆಕ್ಸ್ಟ್ 30 ಡಿಲೀಟ್ ಆಗುತ್ತೆ, ಟಾಪ್ 1 ಆಗುತ್ತೆ. ನೆಕ್ಸ್ಟ್ 20 ಡಿಲೀಟ್ ಆಗುತ್ತೆ, ಟಾಪ್ 0 ಆಗುತ್ತೆ. ನೆಕ್ಸ್ಟ್ 10 ಡಿಲೀಟ್ ಆಗುತ್ತೆ, ಟಾಪ್ -1 ಆಗುತ್ತೆ. ನೆಕ್ಸ್ಟ್ ಫರ್ದರ್ ಡಿಲೀಟ್ ಮಾಡಕ್ ಆಗಲ್ಲ, ಅವಾಗ ನಿಮ್ಗೆ ಸ್ಟ್ಯಾಕ್ ಅಂಡರ್ ಫ್ಲೋ ಅಂತ ಪ್ರಿಂಟ್ ಆಗುತ್ತೆ. ಬಿಕಾಸ್ ಟಾಪ್ ಈಗ -1 ಆಗಿದೆ, ಕಂಡೀಷನ್ ಫೇಲ್ ಆಗುತ್ತೆ, ಎಲ್ಸ್ ಪಾರ್ಟ್ ಬಂದು ಸ್ಟ್ಯಾಕ್ ಅಂಡರ್ ಫ್ಲೋ ಅಂತ ಪ್ರಿಂಟ್ ಆಗುತ್ತೆ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಇಂಪ್ಲಿಮೆಂಟ್ ಸ್ಟ್ಯಾಕ್ ಆಪರೇಷನ್ ವಿತ್ ದ ಹೆಲ್ಪ್ ಆಫ್ ಎನ್ ಅರೇ ಇನ್ ಜಾವಾ. ಸೊ ಇಲ್ಲಿ ಏನೇನ್ ಮಾಡಿದೆ, ಸ್ಟ್ಯಾಕ್ ಡೆಮೋ ಅಂತ ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂಡೆ, ಸ್ಟ್ಯಾಕ್ ಸೈಜ್ ನ 5 ಅಂತ ಮಾಡ್ಕೊಂಡೆ. ಸೊ that means you can insert a maximum of 5 elements into the stack. ನಾನು ಸ್ಟ್ಯಾಕ್ ಒಳಗೆ ಮ್ಯಾಕ್ಸಿಮಮ್ 5 ಎಲಿಮೆಂಟ್ಸ್ ಮಾತ್ರ ಇನ್ಸರ್ಟ್ ಮಾಡ್ಕೊಳಕ್ ಆಗೋದು. ನಾನು ಏನ್ ಅರೇ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ, ಅರೇ ಗೆ ಮೆಮೊರಿ ಅಲೋಕೇಟ್ ಮಾಡಿದೆ. ಸೊ ಅರೇ ದಿಸ್ ಪರ್ಟಿಕ್ಯುಲರ್ ಅರೇ ಕ್ಯಾನ್ ಹೋಲ್ಡ್ 5 ಎಲಿಮೆಂಟ್ಸ್. ಈ ಅರೇ ಬರೀ 5 ಎಲಿಮೆಂಟ್ ನ ಹೋಲ್ಡ್ ಮಾಡಬಹುದು. ಇನಿಷಿಯಲಿ ಟಾಪ್ ನ -1 ಗೆ ಪಾಯಿಂಟ್ ಮಾಡ್ತಾ ಇದ್ದೀನಿ. ಸೊ ಈ ಸ್ಟ್ಯಾಕ್ ಡೆಮೋ ಅಂತ ಕ್ಲಾಸ್ ಒಳಗೆ 3 ಮೆಥಡ್ಸ್ ಗಳನ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಒಂದು ಪುಷ್, ಒಂದು ಪಾಪ್, ಇನ್ನೊಂದು ಡಿಸ್ಪ್ಲೇ. ಪುಷ್ ಅಲ್ಲಿ ಸ್ಟ್ಯಾಕ್ ಫುಲ್ ಆಗಿದೆಯೋ ಇಲ್ವೋ ಅನ್ನೋದಕ್ಕೆ ಈ ಕಂಡೀಷನ್ ಚೆಕ್ ಮಾಡ್ತೀನಿ. ಸ್ಟ್ಯಾಕ್ ಏನಾದ್ರು ಫುಲ್ ಆಗಿಲ್ಲ ಅಂದ್ರೆ ಎಲಿಮೆಂಟ್ ಇನ್ಸರ್ಟ್ ಮಾಡ್ತೀನಿ. ಸ್ಟ್ಯಾಕ್ ಏನಾದ್ರು ಫುಲ್ ಆಗಿತ್ತು ಅಂದ್ರೆ ಸ್ಟ್ಯಾಕ್ ಓವರ್ಫ್ಲೋ ಅಂತ ಪ್ರಿಂಟ್ ಮಾಡ್ತೀನಿ. ಪಾಪ್ ಅಲ್ಲಿ ಸ್ಟ್ಯಾಕ್ ಎಂಟಿ ಇದೆಯೋ ಇಲ್ವೋ ಅನ್ನೋಕೆ ಈ ಕಂಡೀಷನ್ ಚೆಕ್ ಮಾಡ್ತೀನಿ. ಸ್ಟ್ಯಾಕ್ ಏನಾದ್ರು ಎಂಟಿ ಇಲ್ಲ ಅಂದ್ರೆ ಎಲಿಮೆಂಟ್ ನ ಪಾಪ್ ಮಾಡಿ ಟಾಪ್ ನ ಡಿಕ್ರಿಮೆಂಟ್ ಮಾಡ್ತೀನಿ. ಸ್ಟ್ಯಾಕ್ ಏನಾದ್ರು ಎಂಟಿ ಇತ್ತು ಅಂದ್ರೆ ಸ್ಟ್ಯಾಕ್ ಅಂಡರ್ ಫ್ಲೋ ಅಂತ ಪ್ರಿಂಟ್ ಮಾಡ್ತೀನಿ. ನೆಕ್ಸ್ಟ್ ಡಿಸ್ಪ್ಲೇ ಮಾಡ್ಬೇಕಾದ್ರೂ ಅಷ್ಟೇ ಸ್ಟ್ಯಾಕ್ ಎಂಟಿ ಇದೆ ಅಂತ ಚೆಕ್ ಮಾಡ್ತೀನಿ. ಸ್ಟ್ಯಾಕ್ ಏನಾದ್ರು ಎಂಟಿ ಇರ್ಲಿಲ್ಲ ಅಂದ್ರೆ 0 ಇಂದ ಲೆಸ್ ದೆನ್ ಆರ್ ಈಕ್ವಲ್ ಟು ಟಾಪ್ ವರೆಗೂ ಏನೆಲ್ಲ ಎಲಿಮೆಂಟ್ಸ್ ಇತ್ತು ಎಲ್ಲ ಎಲಿಮೆಂಟ್ಸ್ ನಾನು ಪ್ರಿಂಟ್ ಮಾಡ್ತೀನಿ. 0 ಏನಾದ್ರು ಇತ್ತು ಅಂದ್ರೆ ಟಾಪ್ ಏನಾದ್ರು -1 ಇತ್ತು ಅಂದ್ರೆ ಎಲ್ಸ್ ಪಾರ್ಟ್ ಬಂದು ಸ್ಟ್ಯಾಕ್ ಎಂಟಿ ಅಂತ ಪ್ರಿಂಟ್ ಮಾಡ್ತೀನಿ. ಸೊ ದಿಸ್ ಇಸ್ ಯುವರ್ ಮೇನ್ ಫಂಕ್ಷನ್. ಸೊ ಯೂಸರ್ ಇಂದ ಇನ್ಪುಟ್ ನ ತಗೊಳಕ್ಕೆ ಸ್ಕ್ಯಾನರ್ ಕ್ಲಾಸ್ ಟು ಆಬ್ಜೆಕ್ಟ್ ಯೂಸ್ ಮಾಡ್ತಾ ಇದೀನಿ. ಇದು ನಿಮ್ದು ಮೆನ್ಯೂ, ಪುಷ್, ಪಾಪ್, ಡಿಸ್ಪ್ಲೇ, ಎಕ್ಸಿಟ್. ಯಾವ ಚಾಯ್ಸ್ ಕೊಡ್ತೀನಿ ಆ ಪರ್ಟಿಕ್ಯುಲರ್ ಚಾಯ್ಸ್ಗೆ ಇಲ್ಲಿ ಜಂಪ್ ಆಗುತ್ತೆ. ಕೊನೆಯಲ್ಲಿ ನಾನು ಏನಾದ್ರು ಚಾಯ್ಸ್ 4 ಅಂತ ಕೊಟ್ರೆ ನಿಮ್ದು ಸಿಸ್ಟಮ್ ಅನ್ನೋ ಇನ್ಬಿಲ್ಟ್ ಕ್ಲಾಸ್ ಏನಿದೆ ಅದ್ರ ಮುಖಾಂತರ ಅದ್ರದ್ದೊಂದು ಮೆಥಡ್ ಇದೆ ಎಕ್ಸಿಟ್ ಆಫ್ 0 ಅಂತ, ಆ ಮೆಥಡ್ ನ ಕಾಲ್ ಮಾಡಿದ್ರೆ ಪ್ರೋಗ್ರಾಮ್ ಇಂದ ಎಕ್ಸಿಟ್ ಆಗುತ್ತೆ. ಸೊ ದಿಸ್ ಇಸ್ ಹೌ ಯುವರ್ 1B ಲ್ಯಾಬ್ ಪ್ರೋಗ್ರಾಮ್ ವಿಲ್ ವರ್ಕ್. ಸೊ ಇದು ಯಾವ ರೀತಿ ಔಟ್ಪುಟ್ ಕೊಡುತ್ತೆ ಅಂತ ಎಕ್ಸಿಕ್ಯೂಟ್ ಮಾಡಿ ನೋಡೋದು. So I'm running this particular program. So ಈ ತರ ಏನಾದ್ರು ನಿಮ್ಗೆ ಡೈಲಾಗ್ ಬಾಕ್ಸ್ ಬಂದ್ರೆ ಸ್ಟ್ಯಾಕ್ ಡೆಮೋ ಡಾಟ್ ಜಾವಾ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಈಗ ಔಟ್ಪುಟ್ ಸ್ಕ್ರೀನ್ ಬಂತು. ಲೆಟ್ ಮಿ ಮ್ಯಾಕ್ಸಿಮೈಸ್ ದ ಔಟ್ಪುಟ್ ಸ್ಕ್ರೀನ್. ಎಸ್ ಯು ಕ್ಯಾನ್ ಸಿ ಹಿಯರ್ ಫಸ್ಟ್ ಮೆನ್ಯೂ ಡಿಸ್ಪ್ಲೇ ಮಾಡುತ್ತೆ. 1 ಗೆ ಪುಷ್, 2 ಗೆ ಪಾಪ್, 3 ಗೆ ಡಿಸ್ಪ್ಲೇ, 4 ಗೆ ಎಕ್ಸಿಟ್ ಅಂತ ಮೆನ್ಯೂ ಡಿಸ್ಪ್ಲೇ ಮಾಡುತ್ತೆ. ಎಂಟರ್ ಚಾಯ್ಸ್ ಅಂತ ಕೇಳ್ತಿದೆ, ನಾವು 1 ಅಂತ ಕೊಡ್ತೀನಿ. ಸೊ 1 ಅಂತ ಕೊಟ್ಟಾಗ ಎಂಟರ್ ಎಲಿಮೆಂಟ್ ಟು ಪುಷ್ ಅಂತ ಕೇಳುತ್ತೆ, 10 ಕೊಡ್ತೀನಿ. ಸೊ as you can see element 10 is push to stack ಅಂತ ಬಂತು. ಸೊ ಪುನಃ ಎಲಿಮೆಂಟ್ ನ ಪುಷ್ ಮಾಡದ, 5 ಎಲಿಮೆಂಟ್ಸ್ ನ ಪುಷ್ ಮಾಡದ, ದೆನ್ 6th ಎಲಿಮೆಂಟ್ ನ ಪುಷ್ ಮಾಡಿ ಯಾವ ರೀತಿ ಸ್ಟ್ಯಾಕ್ ಓವರ್ಫ್ಲೋ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡೋದು. ಸೊ ಪುಷ್ ಮಾಡ್ತಾ ಇದೀನಿ.
20 insert ಮಾಡಿದ್ದೀನಿ. So as you can see element 20 is push to stack. ಪುನಃ push ಮಾಡ್ತೀನಿ 30 insert ಮಾಡ್ತೀನಿ, ಪುನಃ push ಮಾಡ್ತೀನಿ 40 insert ಮಾಡ್ತೀನಿ, ಪುನಃ push ಮಾಡ್ತೀನಿ 50 insert ಮಾಡ್ತೀನಿ. ಸೊ ಈಗ ಡಿಸ್ಪ್ಲೇ ಮಾಡ್ಕೊಳ್ಳೋ. ಸೊ ಟೋಟಲ್ ಆಗಿ 5 ಎಲಿಮೆಂಟ್ಸ್ ನ ಪುಷ್ ಮಾಡಿದೀನಿ, 10 20 30 40 50. ಸೊ ಡಿಸ್ಪ್ಲೇ ಮಾಡಕ್ಕೆ ಚಾಯ್ಸ್ ಬಂದು 3, ಎಂಟರ್ ಚಾಯ್ಸ್ 3 ಕೊಡ್ತೀನಿ. as you can see here elements in stack are 10 20 30 40 50 ಅಂತ ಡಿಸ್ಪ್ಲೇ ಆಗಿದೆ. ಓಕೆನಾ? ಸೊ ಈಗ ಪುನಃ ಇನ್ನೊಂದು ಎಲಿಮೆಂಟ್ ನ ಪುಷ್ ಮಾಡಕ್ ನೋಡೋದು. ಸೊ ಪುಷ್ ಗೆ 1 ಚಾಯ್ಸ್, ಎಂಟರ್ ಎಲಿಮೆಂಟ್ ಟು ಪುಷ್ ಅಂತ ಕೇಳುತ್ತೆ 60. ಸೊ ಬಟ್ ಈಗ ಪುಷ್ ಆಗೋದಿಲ್ಲ ಬಿಕಾಸ್ ಸ್ಟ್ಯಾಕ್ ಸೈಜ್ 5. You are trying to insert 6th element. Your stack can accommodate only 5 elements. Since you are trying to insert the 6th element, it will throw a precaution called as stack overflow. That means you cannot insert any more elements into the stack since the stack is full anta information kodutte. ಈಗ ಎಲಿಮೆಂಟ್ ನ ಪಾಪ್ ಮಾಡ್ಕೊಂಡು ಹೋಗೋದು. ಸೊ ಲಾಸ್ಟ್ ಇನ್ ಫಸ್ಟ್ ಔಟ್ ಆಗಿರೋದ್ರಿಂದ ಲಾಸ್ಟ್ ಅಲ್ಲಿ ಇನ್ಸರ್ಟ್ ಮಾಡಿರೋ ಎಲಿಮೆಂಟ್ 50, ದಟ್ ವಿಲ್ ಬಿ ದ ಫಸ್ಟ್ ಎಲಿಮೆಂಟ್ ಟು ಗೆಟ್ ಪಾಪ್ಡ್ ಔಟ್. ಪಾಪ್ ಗೆಟ್ 2. ಸೊ 2 ಅಂತ ಕೊಟ್ಟ ತಕ್ಷಣ as you can see here ಪಾಪ್ಡ್ ಎಲಿಮೆಂಟ್ ಇಸ್ 50 ಅಂತ ಪ್ರಿಂಟ್ ಆಯ್ತು. ಸೊ ಅದೇ ರೀತಿ 2 ಅಂತ ಕೊಟ್ಟ ತಕ್ಷಣ ನೆಕ್ಸ್ಟ್ ಪಾಪ್ಡ್ ಎಲಿಮೆಂಟ್ ಇಸ್ 40 ಪ್ರಿಂಟ್ ಆಯ್ತು. ನೆಕ್ಸ್ಟ್ ಪಾಪ್ಡ್ ಎಲಿಮೆಂಟ್ ಇಸ್ 30, ನೆಕ್ಸ್ಟ್ ಪಾಪ್ಡ್ ಎಲಿಮೆಂಟ್ ಇಸ್ 20, ನೆಕ್ಸ್ಟ್ ಪಾಪ್ಡ್ ಎಲಿಮೆಂಟ್ ಇಸ್ 10 ಅಂತ ಪ್ರಿಂಟ್ ಆಯ್ತು. ಈಗ ಸ್ಟ್ಯಾಕ್ ಅಲ್ಲಿ ಯಾವುದು ಫರ್ದರ್ ಎಲಿಮೆಂಟ್ಸ್ ಇಲ್ಲ. ಈಗ ಏನಾದ್ರು ನಾ ಎಲಿಮೆಂಟ್ ನ ಪಾಪ್ ಮಾಡಕ್ ಹೋದ್ರೆ ಇಟ್ ವಿಲ್ ಡಿಸ್ಪ್ಲೇ ಸ್ಟ್ಯಾಕ್ ಅಂಡರ್ ಫ್ಲೋ. ಸೊ ಈಗ 2 ಪುನಃ ಸ್ವಲ್ಪ ಪಾಪ್ ಮಾಡಿದ್ರೆ as you can see ಸ್ಟ್ಯಾಕ್ ಅಲ್ಲಿ ಫರ್ದರ್ ಎಲಿಮೆಂಟ್ಸ್ ಇಲ್ಲ, ಎಲ್ಲಾನು ಪಾಪ್ ಮಾಡಿದೀರಾ ಅಂತ ಹೇಳಿ ಸ್ಟ್ಯಾಕ್ ಅಂಡರ್ ಫ್ಲೋ ಅಂತ ಸಿಚುಯೇಷನ್ ನ ಪ್ರಿಂಟ್ ಮಾಡ್ತೇವೆ. ದಟ್ ಮೀನ್ಸ್ ಯು ಕ್ಯಾನ್ ನಾಟ್ ಫರ್ದರ್ you cannot delete any further elements because there are no elements in the stack. So that's why it is stack underflow ಅಂತ ಬರುತ್ತೆ. ಸಪೋಸ್ ಈಗ ಏನಾದ್ರು ಸ್ಟ್ಯಾಕ್ ಅನ್ನ ಡಿಸ್ಪ್ಲೇ ಮಾಡಕ್ ಹೋದ್ರೆ ಸ್ಟ್ಯಾಕ್ ಅಲ್ಲಿ ಯಾವುದೇ ಎಲಿಮೆಂಟ್ಸ್ ಇಲ್ಲದೆ ಇರೋದ್ರಿಂದ ಸ್ಟ್ಯಾಕ್ ಎಂಟಿ ಅಂತ ಡಿಸ್ಪ್ಲೇ ಆಗುತ್ತೆ. So that means your stack is empty. There are no elements to display in the stack. That's why it is showing it as stack empty. ಇದೇ ತರ ನೀವು ಔಟ್ಪುಟ್ ನ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಪ್ರೋಗ್ರಾಮ್ ಇಂದ ಎಕ್ಸಿಟ್ ಆಗ್ಬೇಕು ಅಂದ್ರೆ 4 ಅಂತ ಕೊಟ್ರೆ ಸೊ as you can see ಪ್ರೋಗ್ರಾಮ್ ಇಂದ ಎಕ್ಸಿಟ್ ಆಯ್ತು, ನಿಮ್ದು ಮೆನ್ಯೂ ಡಿಸ್ಪ್ಲೇ ಆಗ್ತಾ ಇಲ್ಲ. So this is how you can exit from your program. So this completes your lab program 1B complete ಆಯ್ತು. So in this particular presentation session we covered lab program 1A, that is student class 2, and also we covered lab program 1B. So watch this particular presentation session. So prepare for the program, then try to execute the program in Eclipse, obtain the output, write down the output in your observation book, maintain an observation book. You should copy down all the programs I'm explaining. Then you should also write down the corresponding output you are getting. If you are getting any doubts with respect to any of the presentation session, you can call or ping me. Thank you.